ನಮಸ್ಕಾರ. ಇನ್ನೊಂದು ಸ್ವಲ್ಪ ಜೋರಾಗಿ, ಅಲ್ಲಿ ಹಿಂದೆ ಇರೋರೆಲ್ಲರೂ ಮತ್ತು ಇಲ್ಲಿರೋರೆಲ್ಲರೂ ಕೂಡ ಒಟ್ಟಿಗೆ ಜೋರಾಗಿ ಎಲ್ಲರೂ ಒಮ್ಮೆ ಜೋರಾದ ನಮಸ್ಕಾರಗಳನ್ನು ಹೇಳುವ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ತಾವೆಲ್ಲರೂ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೀವಿ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಬರೋದಲ್ಲ, ಗುರು ರಾಯರು ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಇವತ್ತು ಸೇರಿರೋದಕ್ಕೆ ಒಂದು ಕಾರಣ ಅಂತ ರಾಯರೇ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಮ್ಮೆ ನಮಸ್ಕಾರಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದ ಪ್ರಾರಂಭ. ತುಂಬ ಖುಷಿಯಾಯಿತು. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ನಮ್ಮ ಸಂಸ್ಕಾರದಂತೆ ತಾವು ತಿಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಶ್ರೀಮಠದ ಶ್ರೀ 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 ಸುಬುಧೇಂದ್ರ ತೀರ್ಥ ಗುರುಗಳ ಆಶೀರ್ವಾದದೊಂದಿಗೆ ಅವರ ಸಮ್ಮುಖದಲ್ಲಿ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ಸ್ ವತಿಯಿಂದ ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಗೀತ ನಿರ್ದೇಶಕರಾದಂಥ ಶ್ರೀ ಅಜನೀಶ್ ಲೋಕನಾಥ್ ಅವರು ಹಾಗೆ ಆ್ಯಬಿ ಅವರ ಒಂದು ಕಂಠದಿಂದ ಅದ್ಭುತವಾದಂಥ ರಾಯರ ದರ್ಶನ ಈ ಒಂದು ಆಲ್ಬಮ್ ಸಾಂಗನ್ನು ಬಿಡುಗಡೆಗೊಳಿಸುವಂಥ ಕಾರ್ಯಕ್ರಮ ಇದಾಗಿದೆ. ಆಲ್ಬಮ್ ಸಾಂಗ್ ಅಂದಿದ ತಕ್ಷಣ ನೀವೆಲ್ಲರೂ ಬೇರೆ ಬೇರೆ ಭಾಷೆಗಳಲ್ಲಿರುವಂಥ ಆಲ್ಬಮ್ ಸಾಂಗ್ ಅನ್ಕೊಬೋದು. ಆದರೆ ನಮ್ಮ ರಾಯರ ಒಂದು ಕೃಪಾ ಕಟಾಕ್ಷದಿಂದ ಅವರ ಪ್ರೇರಣೆಯಿಂದ ಇವತ್ತು ಒಂದು ಆಲ್ಬಮ್ ಸಾಂಗನ್ನು ನಾವು ರಾಯರ ಒಂದು ಕೀರ್ತನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಈ ಒಂದು ದೊಡ್ಡ ವೇದಿಕೆ ರಾಯರ ಒಂದು ಕೃಪಾ ಕಟಾಕ್ಷದಿಂದ ಸಜ್ಜಾಗಿದೆ. ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಯಾವುದೇ ಒಂದು ಹಬ್ಬ ಆಗಿರ್ಬೋದು, ಆಚರಣೆ ಆಗಿರ್ಬೋದು, ಅದನ್ನು ಗಣೇಶನಿಗೆ ಮೊದಲ ಪೂಜೆಯನ್ನು ಸಲ್ಲಿಸ್ತಾ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದ ಪ್ರಾರಂಭ ಹಾಗೆ ಇವತ್ತಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ಈಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗಣೇಶನ ಸ್ತುತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವಂಥ ಸ್ಯಾಕ್ಸಫೋನ್ ಕಲಾವಿದರಾಗಿರುವಂಥ ಜಯರಾಮ್ ಸರ್ ಅವರು ಮತ್ತು ತಂಡದವರು ಒಂದು ಗಣಪನ ಸ್ತುತಿಯನ್ನು ನಡೆಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳಿಗಳೊಂದಿಗೆ ಕಲಾವಿದರನ್ನು ನೀವು ಸ್ವಾಗತಿಸಬೇಕು.
ಒಮ್ಮೆ ಜೋರಾದ ಚಪ್ಪಾಳೆ ಮೂಡಿ ಬರಲಿ ಸ್ಯಾಕ್ಸೋಫೋನ್ ಜಯರಾಮ್ ಸರ್ ಮತ್ತು ತಂಡದವರಿಗೆ. ಅನೇಕ ಕಲಾವಿದರು, ಹಿರಿಯರು, ಗಣ್ಯರು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಎಲ್ಲರೂ ರಾಯರ ಭಕ್ತರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಪ್ರೇರಣೆಯಿಂದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮತ್ತೊಮ್ಮೆ ರಾಯರನ್ನು ನೆನಪಿಸ್ತಾ ಅವರು ಸದಾಕಾಲ ನಮ್ಮ ಜೊತೆಗೆ ಬೆಂಬಲವಾಗಿ, ಗುರುಗಳಾಗಿ, ಮಾರ್ಗದರ್ಶಕರಾಗಿ ಸದಾಕಾಲ ನಮ್ಮ ಜೊತೆಗೆ ಇರ್ತಾರೆ. ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಪ್ರೇರಣೆ ಆಗಿದೆ ನಮ್ಮ ರಾಯರ ದರ್ಶನ ಗೀತೆಯ ಆಲ್ಬಮ್ ಸಾಂಗನ್ನು ಲಾಂಚ್ ಮಾಡೋದಕ್ಕೆ. ಹೇಗೆ ಇವೆಲ್ಲ ಮೂಡಿ ಬಂತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಟೀಸರನ್ನು ಈಗ ನೀವು ಎಲ್ಲರೂ ಈ ಒಂದು ದೊಡ್ಡ ವೇದಿಕೆಯಲ್ಲಿ ನೋಡುವಂತಹ ಸಮಯ ಬಂದಿದೆ. ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಂಥ ಸಂಗೀತ ನಿರ್ದೇಶಕರು ಹಾಗೆ ನಿರ್ಮಾಪಕರು, ಗುರುಗಳು ಎಲ್ಲರೂ ಮಾತಾಡ್ತಾರೆ. ಆದರೆ ಅದಕ್ಕೂ ಮುನ್ನ ನಮ್ಮ ರಾಯರ ದರ್ಶನ SRS ಮಠದ ವತಿಯಿಂದ ಹಾಗೂ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ಸ್ ವತಿಯಿಂದ ಯಾವ ರೀತಿ ಮೂಡಿ ಬಂತು ಅನ್ನೋದನ್ನು ಒಂದು ಟೀಸರ್ ಮೂಲಕ ನೋಡೋಣ. ಟೀಸರ್ ಪ್ಲೀಸ್. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈಗ ರಾಮನ ಸ್ತುತಿಗೆ ಒಂದು ಭರತನಾಟ್ಯವನ್ನು ಪ್ರಸ್ತುತಪಡಿಸೋದಕ್ಕೆ ಮಾರ್ಗ ಆರ್ಟ್ಸ್ ಫೌಂಡೇಶನ್ನಿಂದ ಪೂಜಾಶ್ರೀ ಅವರು ಮತ್ತು ಅವರು ತಂಡದವರನ್ನು ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ಅನೇಕ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಅವರು ನಮ್ಮ ಕರ್ನಾಟಕದ ಹಾಗೂ ನಮ್ಮ ಭಾರತದ ಸುಪ್ರಸಿದ್ಧ ಕಲೆಗಳಾಗಿರುವಂಥ ಭರತನಾಟ್ಯದ ಪ್ರದರ್ಶನವನ್ನು ವಿಶ್ವದಾದ್ಯಂತ ನೀಡಿದ್ದಾರೆ. ಈಗ ರಾಮನ ಸ್ತುತಿಗೆ ಭರತನಾಟ್ಯದ ಪ್ರಸ್ತುತಿ ಪೂಜಾ ಮತ್ತು ತಂಡದವರಿಂದ. ಈಗ ಭರತನಾಟ್ಯವಾಯಿತು. ನಮ್ಮ ಭಾರತದ ಮತ್ತೊಂದು ನೃತ್ಯ ಪ್ರಾಕಾರಗಳಲ್ಲಿ ಅದ್ಭುತವಾದಂಥ ಕಲೆಯನ್ನು ಹೊಂದಿರುವಂಥ ಮತ್ತೊಂದು ನೃತ್ಯ ಪ್ರಾಕಾರ ಅಂದರೆ ಅದು ಕಥಕ್. ಈಗ ಕಥಕ್ ಪ್ರದರ್ಶನವನ್ನು ನೀಡೋದಕ್ಕೆ ಮಾನಸ ಜೋಶಿ ಆರ್ಟ್ಸ್ ಫೌಂಡೇಶನ್ ಕಡೆಯಿಂದ ಎಲ್ಲ ನೃತ್ಯಪಟುಗಳನ್ನು ವೇದಿಕೆಗೆ ಬರಮಾಡ್ಕೊಳ್ಳೋಣ. ಒಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ಒಂದು ಭಕ್ತಿಗೀತೆಗೆ ಕಥಕ್ ಪ್ರದರ್ಶನ ನಿಮ್ಮೆಲ್ಲರಿಗಾಗಿ.
ಕೃಷ್ಣಂ ಒಂದೇ ಜಗದ್ಗುರುಂ ಈ ಒಂದು ಕಾನ್ಸೆಪ್ಟ್ ಮೂಲಕ ಕಥಕ್ಕನ್ನು ನೃತ್ಯ ರೂಪದಲ್ಲಿ ನಿಮ್ಮ ಮುಂದೆ ತಂದರು. ಜೈ ಶ್ರೀ ಕೃಷ್ಣ ಅಂತ ಹೇಳಿ ಮುಂದೆ ಜೀವನವನ್ನು ಸಾಗಿಸ್ತಾನೆ ಇರಬೇಕು. ಹಿಂದೆ ಗುರು ಜೊತೆಗೆ ಕೃಷ್ಣನೂ ಇರ್ತಾರೆ. ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಈಗ ಮುಂದಿನ ಒಂದು ಭರತನಾಟ್ಯ ಪ್ರಸ್ತುತಿಯನ್ನು ಪಡಿಸೋದಕ್ಕೆ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಶಮಂತ್ ಅವರು. ಒಂದು ಗಣಪನ ಸ್ತುತಿಗೆ ಭರತನಾಟ್ಯವನ್ನು ಪ್ರಸ್ತುತಪಡಿಸೋದಕ್ಕೆ ಶಮಂತ್ ಅವರು ನಿಮ್ಮ ಮುಂದೆ. ಒಮ್ಮೆ ಜೋರಾದ ಚಪ್ಪಾಳೆಗಳು ಮೂಡಿ ಬರಲಿ. ಫಸ್ಟ್ ಶಮಂತ್. ಶಮಂತ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಅದ್ಭುತವಾದಂಥ ನೃತ್ಯ ಪ್ರದರ್ಶನವನ್ನು ಶಮಂತ್ ಅವರು ನೀಡಿದರು. ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ತಾರೆಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಿರಿಯರು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಿಶೇಷವಾಗಿ ಬೆಂಗಳೂರಿನಿಂದ 50ಕ್ಕಿಂತ ಹೆಚ್ಚಿನ ನಮ್ಮ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನಾವು ಕೋರ್ತಾ ಇದ್ದೀವಿ. ಖುಷಿಯಾಯಿತು ತಮ್ಮೆಲ್ಲರನ್ನ ನೋಡಿ. ಸೊ ಈಗ ನಮ್ಮ ಮಾರ್ಗ ಆರ್ಟ್ಸ್ ಫೌಂಡೇಶನ್ ಕಡೆಯಿಂದ ನಮ್ಮ ಭರತನಾಟ್ಯ ಕಲಾವಿದರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಮುದ್ದು ಕೃಷ್ಣನ ಆಗಮನ ಮತ್ತೊಮ್ಮೆ ವೇದಿಕೆ ಮೇಲೆ. ಮುದ್ದು ಪುಟಾಣಿಗಳಿಗೆ, ಭರತನಾಟ್ಯ ಕಲಾವಿದರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಪರಮ ಪೂಜ್ಯ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಗಮನವಾಗ್ತದೆ. ಗುರುಗಳ ಆಗಮನ ಇನ್ನು ಕೆಲವೇ ನಿಮಿಷದಲ್ಲಿ ಆಗ್ತದೆ. ಗುರುಗಳ ಆಶೀರ್ವಾದದೊಂದಿಗೆ, ಅವರ ಪ್ರೇರಣೆಯೊಂದಿಗೆ ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ರಾಯರ ದರ್ಶನ ಆಲ್ಬಮ್ ಸಾಂಗನ್ನು ವಿದ್ಯುಕ್ತವಾಗಿ ಗುರುಗಳ ಅವರ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸೋದಕ್ಕೆ ವೇದಿಕೆ ಸಜ್ಜಾಗಿದೆ. ಗುರುಗಳ ಆಗಮನ ಆಗ್ತದೆ. ದಯಮಾಡಿ ತಾವೆಲ್ಲರೂ ಎದ್ದು ನಿಲ್ಲುವ ಮೂಲಕ ಗುರುಗಳಿಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಹುಲಿ ವೇಷದ ನೃತ್ಯಪಟುಗಳು ವೇದಿಕೆಗೆ ಆಗಮಿಸಬೇಕು. ಈಗ ಹುಲಿ ನೃತ್ಯವನ್ನು ವೇದಿಕೆಗೆ ನಾವು ಪ್ರಸ್ತುತಪಡಿಸ್ತೀವಿ. ಸಜ್ಜಾಗಬೇಕು. ಹುಲಿ ವೇಷದವರು ದಯಮಾಡಿ ಸಜ್ಜಾಗಬೇಕು. ಪರಮ ಪೂಜ್ಯ ಶ್ರೀ 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 ಸುಬುಧೇಂದ್ರ ತೀರ್ಥ ಪಾದಂಗಳವರ ಆಗಮನವಾಗಿದೆ.
ಕರಾವಳಿಯಿಂದ ಆಗಮಿಸಿದಂಥ ಕಲಾವಿದರು ಅದ್ಭುತವಾದಂಥ ಹುಲಿಯ ನೃತ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಸಾಹಿತ್ಯವಿಲ್ಲ, ಸಂಗೀತ, ಅದ್ಭುತವಾದಂಥ ಸಂಗೀತವನ್ನು ನಮ್ಮ ದೇಸಿಯ ಕಲಾವಿದರು ಕೊಟ್ಟಿದ್ದಾರೆ. ಆದರೂ ಇದು ಶತಶತಮಾನಗಳಿಂದ ನಮಗೆ ಇಷ್ಟವಾಗಿರುವಂಥ ಒಂದು ಜನಪದ ನೃತ್ಯ ಪ್ರಾಕಾರ. ಹಲವಾರು ಜನಪದ ನೃತ್ಯ ಪ್ರಾಕಾರಗಳಲ್ಲಿ ಇದು ಕೂಡ ಒಂದು. ಈಗ ನಿಮ್ಮ ಮುಂದೆ ಒಂದು ಅದ್ಭುತವಾದಂಥ ರಾಯರ ಗೀತೆಯನ್ನು ಪ್ರಸ್ತುತಪಡಿಸುವಂಥ ಸಮಯದ ಅವಕಾಶ ನಮಗೆ ಒದಗಿದೆ. ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ ವತಿಯಿಂದ ಇವತ್ತು ರಾಯರ ದರ್ಶನ ಒಂದು ಅದ್ಭುತವಾದಂಥ ಗೀತೆಯನ್ನು ಗುರುಗಳು ಬಿಡುಗಡೆಗೊಳಿಸ್ತಾರೆ. ಈಗ ಲೈವ್ ಪೇಂಟಿಂಗ್ ಅನ್ನ ಕೂಡ ಮಾಡ್ತಾರೆ. ಅವರನ್ನ ಕೂಡ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು. ಪೇಂಟಿಂಗ್ ಕೂಡ ರೆಡಿ ಆಗಿದೆ. ಆ ಪೇಂಟಿಂಗನ್ನು ಈಗ ನಾವು ನೋಡೋದಕ್ಕೆ ನಮಗೆ ಸಣ್ಣ ಸಹಾಯ ಮಾಡೋದಕ್ಕೆ ರಘು ಭಟ್ ಅವರನ್ನು ನಾವು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಖ್ಯಾತ ನಟರು ಹಾಗೂ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ಸ್ನ ಮಾಲೀಕರು, ಜೊತೆಗೆ ಈ ಒಂದು ರಾಯರ ದರ್ಶನ ಗೀತೆಯ ನಿರ್ದೇಶಕರು ಕೂಡ ರಘು ಭಟ್ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಪ್ರತಿಯೊಂದು ಜಲ ಆಗಿರ್ಬೋದು, ಯಾವುದ್ರ ಮೇಲೂ ರಾಯರ ಆಶೀರ್ವಾದ ಅನುಗ್ರಹ ಇರಲೇಬೇಕು. ಹಾಗೆ ಒಂದು ನಮ್ಮ ಕಲಾವಿದರ ಮೇಲೆ ಕೂಡ ರಾಯರ ಅನುಗ್ರಹವಾಗಿದೆ. ಈಗ ಶಿವಕುಮಾರ್ ಅವರ ಅಮೃತ ಹಸ್ತದಿಂದ, ಅವರ ಕೈ ಚಳಕದಿಂದ ಮೂಡಿ ಬಂದಿರುವಂಥ ಈ ಒಂದು ಅದ್ಭುತವಾಗಿರುವಂಥ ಪೇಂಟಿಂಗನ್ನು ಶಿವಕುಮಾರ್ ಅವರೀಗ ನಮಗೆ ಹಾಗೆ ನಮ್ಮೆಲ್ಲ ರಾಯರ ಭಕ್ತರಿಗೆ ತೋರಿಸ್ಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಬರ್ಲಿ ಒಂದ್ಸಲ ಜೋರಾದ ಚಪ್ಪಾಳೆ. ರಾಯರ ಕೃಪಾ ಕಟಾಕ್ಷದಿಂದ ಲೈವ್ ಪೇಂಟಿಂಗ್ ಮಾಡೋದು ಸುಲಭದ ಕೆಲಸ ಅಲ್ಲ ಅಂತ ಕಲಾವಿದರಿಗೆ ನಾವು ಗೌರವವನ್ನು ಜೋರಾದ ಚಪ್ಪಾಳೆಗಳ ಮೂಲಕ ಸಲ್ಲಿಸೋಣ ಅಂತ ನಾವು ಆಶಿಸ್ತೀವಿ. ವಿಶ್ವಪ್ರಸಿದ್ಧ ಕಲಾವಿದರಾಗಿದ್ದಾರೆ ನಮ್ಮ SK ಅವರು, ಶಿವಕುಮಾರ್ ಅವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ರಾಯರ ದರ್ಶನ ಆಲ್ಬಮ್ ಸಾಂಗನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಗುರುಗಳು. ಶಿವಕುಮಾರ್ ಅವರೇ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಒಂದು ಭರತನಾಟ್ಯವನ್ನು ನಿಮಗೋಸ್ಕರ ಪ್ರಸ್ತುತಪಡಿಸೋದಕ್ಕೆ ಭಾವನಾ ರಾವ್ ಮತ್ತು ತಂಡದವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಗಳೊಂದಿಗೆ ಪ್ರೀತಿಯಿಂದ ಸ್ವಾಗತಿಸೋಣ ಭಾವನಾ ರಾವ್ ಮತ್ತು ತಂಡದವರನ್ನು.
ಭಾವನಾ ರಾವ್ ಮತ್ತು ತಂಡದವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈಗ ದುರ್ಗಶ್ರೀ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ ಒಂದು ಭರತನಾಟ್ಯವನ್ನ ಪ್ರಸ್ತುತಿಪಡಿಸೋದಕ್ಕೆ. ಸುಗುಣ ರಘುಭಟ್ ಅವರು ಮತ್ತೆ ಖುಷಿಯವರು ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಜನನಿ ಡಾನ್ಸ್ ಗ್ರೂಪ್ ಗಂಗಾವತಿಯಿಂದ ಬಂದಿದ್ದಾರೆ. ಸೊ ಅವರ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ಅಜನೀಶ್ ಲೋಕನಾಥ್ ಅವರನ್ನ ಹಾಗೆ ಬಾಬಿ ಮೇಡಮ್ ಕೂಡ ವೇದಿಕೆಗೆ ಬರಬೇಕು. ಇಲ್ಲ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಎಲ್ಲ ಮಕ್ಕಳಿಗೆ. ಬಹಳ ಖುಷಿ ಕೊಡುವಂಥ ವಿಚಾರ. ಸೊ ಈ ಜನನಿ ಡಾನ್ಸ್ ಕ್ಲಾಸ್ ಗಂಗಾವತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಜನಪದ ಕಲೆಗಳಲ್ಲಿ ಒಂದಾಗಿರುವಂಥ ಡೊಳ್ಳು ಕುಣಿತ.
ಎಲ್ಲ ಕಲಾವಿದರು ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸೋದಕ್ಕೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಡೊಳ್ಳು ಕುಣಿತದ ಕಲಾವಿದರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸೋದಕ್ಕೆ. ಗಿರೀಶ್ ಮತ್ತು ಚೈತ್ರ ಅವರು ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕುತಿ ಅಂತ ಹಿರಿಯರು ಹೇಳಿರುವಂತೆ ಹಿಂದೆ ಗುರು ಇರಬೇಕು, ಆಗ ತಾನೇ ನಮ್ಮ ಮುಂದೆ ಇರುವಂಥ ಗುರಿಯನ್ನು ನಾವು ತಲುಪೋದಕ್ಕೆ ಸಾಧ್ಯ ಅಂತ ಗುರುವಿನ ಪಾದಾರೊಂದಕ್ಕೆ ನಮಿಸುತ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ಹಾಗೂ ಬಹು ಮುಖ್ಯವಾಗಿರುವಂಥ ಘಟ್ಟಕ್ಕೆ ನಾವು ಬಂದು ತಲುಪ್ತಾ ಇದ್ದೀವಿ. ಇವತ್ತು ರಾಯರ ದರ್ಶನ ಅನ್ನುವಂಥ ಒಂದು ಅದ್ಭುತವಾದಂಥ ಆಲ್ಬಮ್ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಒಂದು ಗೀತೆಯನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ರು, ಯಾವ ರೀತಿ ನಿಮ್ಮ ಮುಂದೆ ಬರ್ತಾ ಇದೆ, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೋಸ್ಕರ ನೀಡ್ತೀವಿ. ಆದರೆ ಈ ಒಂದು ಗೀತೆಯಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಆ ವಿಶೇಷತೆಗಳನ್ನು ಕೂಡ ನಿಮಗೋಸ್ಕರ ಪರಿಚಯ ಮಾಡಿಕೊಡ್ತಾ ಈಗ ವೇದಿಕೆಗೆ ರಾಯರ ದರ್ಶನ ಗೀತೆಯನ್ನು ಹಾಡಿರುವಂಥ ಗಾಯಕರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಇವರನ್ನು ಕರೆಯೋದಕ್ಕೆ ಬಹಳ ಖುಷಿ ಆಗುತ್ತೆ. ಯಾಕಂದರೆ ಇವರು ನಮ್ಮ ಭಾರತದ ಪ್ರಜೆ ಅಲ್ಲದಿದ್ದರೂ ಕೂಡ ದೂರದ ಕೆನಡಾದ ಪ್ರಜೆ ಆದರೂ ಕೂಡ ಸಂಗೀತದ ಮೇಲೆ ಅವ್ರಿಗಿರುವಂಥ ಪ್ರೀತಿ ಹಾಗೂ ಭಕ್ತಿ, ಈ ಒಂದು ಭಕ್ತಿಯಿಂದ ಈಗ ರಾಯರ ದರ್ಶನ ಗೀತೆಗೆ ಧ್ವನಿಯಾಗಿದ್ದಾರೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ. ಕಾಂತಾರ ಚಿತ್ರ ಯಾರಿಗೆ ಗೊತ್ತಿಲ್ಲ ಹೇಳಿ, ಆ ಚಿತ್ರದ ಅದ್ಭುತವಾದಂಥ ಗೀತೆಗೆ ಧ್ವನಿಯಾಗಿದ್ದರು. ಅದು ಅವರ ಮೊದಲ ಗೀತೆ ಆಗಿತ್ತು ಬ್ರಹ್ಮಕಲಶ. ಹಾಗೆ ಆಲ್ಬಮ್ ಸಾಂಗ್ನಲ್ಲಿ ನಮ್ಮ ರಾಯರ ದರ್ಶನ ಮೊದಲ ಗೀತೆ ಆಗಿದೆ. ಸೊ ಈಗ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ಳೋಣ ಅಭಿ ಅವರನ್ನು. ಅಭಿ, ಕ್ಯಾನ್ ವಿ ಹ್ಯಾವ್ ಯು ಆನ್ ದ ಸ್ಟೇಜ್ ಪ್ಲೀಸ್? ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. So happy to be here. My name is Abhi V. I have sung this very divine song. Very happy to be here. Thank you. ಬಹಳ ಸಂತೋಷ ಆಗ್ತದೆ. ಈ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಗೆ ಧ್ವನಿಯಾಗಿದ್ದೀನಿ ಅಂತ ಹೇಳಿದ್ರು ಅಭಿ ಅವರು. ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದಾ ನೀವು? This is my first time to ಮಂತ್ರಾಲಯ. ಕನ್ನಡ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಕನ್ನಡ ಸ್ವಲ್ಪ ಗೊತ್ತು, ಕಲಿತಾ ಇದ್ದೀನಿ. ಅಜನೀಶ್ ಅವ್ರು ಹೇಳ್ಕೊಟ್ರಾ? ಅಣ್ಣ has been teaching me ಕನ್ನಡ. ಇಷ್ಟೊತ್ತಿಗೆ ಎಷ್ಟೊಂದು ಪದಗಳನ್ನ ಕಲ್ತ್ಬಿಟ್ಟಿದ್ದೀರಾ? ಅಣ್ಣ, ನಮಸ್ಕಾರ, ವೆರಿ ಗುಡ್. ನಮಸ್ಕಾರ. ಓಕೆ, ಸೊ ಮತ್ತೆ ಮಾತಾಡೋಣ. ಈಗ ನಮಗೋಸ್ಕರ ಗುರುಗಳ ಸಮ್ಮುಖದಲ್ಲಿ ನಿಮ್ಮ ಧ್ವನಿಯಿಂದ ಹಾಡು ಬರಲಿ. ಕ್ಯಾನ್ ವಿ ಎಕ್ಸ್ಪೆಕ್ಟ್ ಎ ಸಾಂಗ್ ಫ್ರಮ್ ಯು? ಒಂದು ಹಾಡ್ತೀರಾ ಹಾಡು? Most certainly, I'd like to say my utmost pranams to Guru. It is an honor to be here. As you mentioned, I'm from Canada, all the way from Canada. To be called for a song like this, first of all, I have to thank Ajnish Anna, Bobby Ji from ABBS Studios for giving me this song. I sang in Kantara, and then after that, I'm singing here. And what a divine place to be here. It is a lovely place, and I'm so happy that at such a blessed Bhumi, I am able to present a song like this. So thank you so much. ಓಕೆ, ಮೀನ್ ವೈಲ್ ನಮ್ಮ ಆಲ್ಬಮ್ ಸಾಂಗ್ದು ಒಂದು ಮೇಕಿಂಗ್ನ ನೋಡುವಂತಹ ಸಮಯ. ಸೊ ಈ ಒಂದು ಗೀತೆಯ ಸೃಷ್ಟಿ ಹೇಗಾಯಿತು, ಗೀತೆಯನ್ನು ಚಿತ್ರೀಕರಿಸಬೇಕಂದ್ರೆ ಅಥವಾ ಹಾಡಬೇಕಂದ್ರೆ ಸ್ಟುಡಿಯೋ ರೆಕಾರ್ಡಿಂಗ್ಸ್ ಎಲ್ಲ ಹೇಗಿತ್ತು ಅನ್ನೋದರ ಒಂದು ಝಲಕ್ಕಿದೆ. ಸೊ ಮೇಕಿಂಗ್ ವಿಡಿಯೋನ ನೋಡೋಣ. ಮೇಕಿಂಗ್ ವಿಡಿಯೋ ಪ್ಲೀಸ್.
ಒಂದು ಗೀತೆಯ ಮೇಕಿಂಗನ್ನು ತಾವೆಲ್ಲರೂ ನೋಡಿದ್ರಿ. ನಾವೊಂದು ಕ್ಷಣಗಳಲ್ಲಿ ಕೆಲವೊಂದು ನಿಮಿಷಗಳಲ್ಲಿ ಆ ಮೇಕಿಂಗನ್ನು ನೋಡ್ಬೋದು, ಅಥವಾ ಹಾಡನ್ನು 4ರಿಂದ 5 ನಿಮಿಷದಲ್ಲಿ ನೋಡ್ಬೋದು. ಅದಕ್ಕೆ ಇಡೀ ತಂಡದವರು ಸಾಕಷ್ಟು ದಿನಗಳಿಂದ ಶ್ರಮಿಸಿದ್ದಾರೆ ಅದ್ಭುತವಾದಂಥ ಗೀತೆಯನ್ನು ನಿಮ್ಮ ಮುಂದೆ ತರೋದಕ್ಕೆ. ಈಗ ಪರಮಪೂಜ್ಯ ಗುರುಗಳು ಗೀತೆಯನ್ನು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಜೈ ಶ್ರೀರಾಮ್ ಆಲ್ಬಮ್ ಸಾಂಗ್ ರಿಲೀಸ್. ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ, ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ, ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಂಡೆ ಮೂಲ ರಾಮನ ಆಡು ಬಾಲ ಕೃಷ್ಣನ, ರಾಯರ ಪಾರಾಯಣ ರಾಮನೇ ರೋಮಾಂಚನ, ರಾಯರ ಜೊತೆ ಕರೆದರೆ ಹನುಮ ಬರುವ, ಗುರುಗಳಿಗೆ ನಮಿಸುತ್ತ ಕಣ್ಗಳನ್ನು ನೆನೆಸುತ್ತ ನಿಂದೆ ಶಿರಬಾಗುತ್ತ, ರಾಯರ ಪಾದವೇ ಅಮೃತ ಅಮೃತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ. ಶ್ರೀನಿವಾಸ ಕಂದನ ದಿವ್ಯವಾದ ದರ್ಶನ, ನಿಮ್ಮಲೇನೆ ಕಂಡೆನ ಶ್ರೀಹರಿ ನಾರಾಯಣ, ರಾಯರಿದ್ದಾರೆ ಅಂದುಕೋ ಮನದಿ ಮಗುವೆ, ನೀವೇ ಧರ್ಮಧರಥ ಧೈರ್ಯದ ಪರ್ವತ, ನಿಂದೆ ಶಿರಬಾಗುತ್ತ ರಾಯರ ಪಾದವೇ ಅಮೃತ
ಅಮೃತ ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಮಠ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ಸ್ ವತಿಯಿಂದ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಅಭಿ ಅವರು ಆಡಿರುವಂತಹ ಗೀತೆ, ಸುಗುಣ ರಘುಭಟ್ ಅವರ ನಿರ್ಮಾಣದಲ್ಲಿ ರಘುಭಟ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂಥ ಅದ್ಭುತವಾದಂಥ ಗೀತೆ ರಾಯರ ದರ್ಶನ ನಿಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂದರೆ ಒಂದ್ಸಲ ಜೋರಾದ ಚಪ್ಪಾಳೆಗಳು ಮೂಡಿಬರಬೇಕು. ರಾಯರ ದರ್ಶನ ಅದ್ಭುತವಾದಂಥ ಆಲ್ಬಮ್ ಗೀತೆಯನ್ನು ಮರಳಿ ನಾವೆಲ್ಲರೂ ನೋಡಿದ್ರಿ. ಈಗ ಗುರುಗಳ ದರ್ಶನವನ್ನು ವೇದಿಕೆಯ ಮೂಲಕ ಪಡ್ಕೊಳ್ತಾ ಗುರುಗಳನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ವೇದಿಕೆಗೆ ಬರಮಾಡ್ಕೊಳ್ಳೋಣ. ತಾವೆಲ್ಲರೂ ಕೂಡ ಎದ್ದು ನಿಲ್ಲುವ ಮೂಲಕ ಗುರುಗಳನ್ನು ವೇದಿಕೆಗೆ ಬರಮಾಡ್ಕೊಳ್ಬೇಕಾಗಿ ನಾನು ಕೂಡ ವಿನಂತಿಸ್ಕೊಳ್ತಾ ಇದ್ದೀನಿ. ಪರಮ ಪೂಜ್ಯ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಭಕ್ತಿ ಶ್ರದ್ಧೆಯಿಂದ ಬರಮಾಡ್ಕೊಳ್ತಾ ಇದ್ದೇವೆ. ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ರಾಯರ ದರ್ಶನ ಆಲ್ಬಮ್ ಸಾಂಗನ್ನು ನಿರ್ಮಿಸಿರುವಂಥ ಸಂಸ್ಥೆ ಹಾಗೂ ನಿರ್ದೇಶಿಸಿರುವಂಥ ಸಂಸ್ಥೆ, ಈ ಸಂಸ್ಥೆಯ ಮಾತೃ ಸಂಸ್ಥೆ ಟಿಂಟ್ TNIT ಕುರಿತಾಗಿ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಆ ವಿಡಿಯೋ ಕ್ಲಿಪ್ಪಿಂಗನ್ನು ಈಗ ನೋಡುವಂಥ ಸಮಯ. ಅವಾರ್ಡ್ 2026 ಒಂದು ಸುದ್ದಿ ಪ್ರಸಾರವಾಗುವ ಹಿಂದೆ ಎಷ್ಟು ನಿದ್ರೆ ಇಲ್ಲದ ರಾತ್ರಿಗಳಿರುತ್ತವೆ ಗೊತ್ತಾ? ಒಂದು ಸತ್ಯ ಜನರ ಮುಂದೆ ಬರಲು ಯಾರೋ ಒಬ್ಬರು ಮಳೆಯಲ್ಲೂ ನಿಂತಿರುತ್ತಾರೆ, ಬಿಸಿಲಲ್ಲೂ ಓಡಿರುತ್ತಾರೆ, ಅಪಾಯದ ಮಧ್ಯೆಯೂ ಕ್ಯಾಮೆರಾ ಹಿಡಿದಿರುತ್ತಾರೆ. ಪರದೆಯ ಮೇಲೆ ಕಾಣಿಸುವ ಮುಖಗಳಷ್ಟೇ ಅಲ್ಲ, ಪರದೆಯ ಹಿಂದೆ ಸಾವಿರ ಕನಸುಗಳಿರುತ್ತವೆ. ಒಬ್ಬ ಆಂಕರ್ನ ಆತ್ಮವಿಶ್ವಾಸ, ಒಬ್ಬ ರಿಪೋರ್ಟರ್ನ ಧೈರ್ಯ, ಒಬ್ಬ ವಿಡಿಯೋ ಎಡಿಟರ್ನ ಸೃಜನಶೀಲತೆ, ಒಬ್ಬ ಪ್ರೊಡ್ಯೂಸರ್ನ ಹೊಣೆಗಾರಿಕೆ, ಇವೆಲ್ಲ ಸೇರಿ ನಿರ್ಮಾಣವಾಗುವುದು ಮಾಧ್ಯಮ. ಆ ಪರಿಶ್ರಮಕ್ಕೆ, ಆ ಸಮರ್ಪಣೆಗೆ, ಆ ನಿಷ್ಠೆಗೆ ಒಂದು ಗೌರವ ಬೇಕಿತ್ತು. ಅದೇ ಕನಸಿನಿಂದ ಹುಟ್ಟಿಕೊಂಡಿದ್ದು ದ ನ್ಯೂ ಇಂಡಿಯನ್ ಟೈಮ್ಸ್ ಸಂಸ್ಥೆಯ ಪ್ರತಿಷ್ಠಿತ TNIT ಮೀಡಿಯಾ ಅವಾರ್ಡ್. ಎರಡು 2018-19 ಮಾಧ್ಯಮ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸುತ್ತಿರುವ ಹೆಮ್ಮೆಯ ವೇದಿಕೆ TNIT ಮೀಡಿಯಾ ಅವಾರ್ಡ್. ಇದು ಕೇವಲ ಪ್ರಶಸ್ತಿ ಸಮಾರಂಭವಲ್ಲ,
ಪ್ರತಿಯೊಬ್ಬ ಮಾಧ್ಯಮ ಯೋಧನ ಪರಿಶ್ರಮಕ್ಕೆ ಸಲ್ಲಿಸುವ ನಮನ. ಒಟ್ಟಾರೆ 9ನೇ ವರ್ಷದ ಸಂಭ್ರಮ. ದಕ್ಷಿಣ ಭಾರತದ 3ನೇ ವರ್ಷದ ಅದ್ದೂರಿ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಖ್ಯಾತ ಪತ್ರಕರ್ತರು, ಸಿನಿಮಾ ತಾರೆಯರು, 10 ಕ್ಷೇತ್ರದ ಗಣ್ಯರು ಒಂದೇ ವೇದಿಕೆಯಲ್ಲಿ ಜೊತೆಯಾಗುವ ಅಪರೂಪದ ಮಾಧ್ಯಮ ಹಬ್ಬವಿದು. ಈ ಮಹತ್ತರ ಕನಸಿನ ಹಿಂದೆ ಆ ಒಬ್ಬ ವ್ಯಕ್ತಿಯ ನಂಬಿಕೆ ಇದೆ. ಮಾಧ್ಯಮ ಕ್ಷೇತ್ರದ ಸಾಧಕರನ್ನ ಗುರುತಿಸಬೇಕು ಎನ್ನುವ ಹಠ ಇದೆ. ಅವರೇ ರಘು ಭಟ್. ಹೌದು, ದಿ ನ್ಯೂ ಇಂಡಿಯನ್ ಟೈಮ್ಸ್ ಮಾಲೀಕ, ಸಿಇಒ ರಘು ಭಟ್ ಅವರ ಕನಸು ಈ ಪ್ರಶಸ್ತಿ. ಪ್ರತಿಭೆಗೆ ಗೌರವ, ಪರಿಶ್ರಮಕ್ಕೆ ಪ್ರಶಸ್ತಿ, ಸಾಧನೆಗೆ ಸನ್ಮಾನ. TN90 ಮೀಡಿಯಾ ಅವಾರ್ಡ್ 2026 ಇದು ಕೇವಲ ಕಾರ್ಯಕ್ರಮವಲ್ಲ, ಮಾಧ್ಯಮ ಲೋಕದ ಹೃದಯ ಸ್ಪಂದನ. ನಿರೀಕ್ಷಿಸಿ. TN90 ಅವಾರ್ಡ್ಸ್ ಈ ವರ್ಷ ಆಗಸ್ಟ್ನಲ್ಲಿ ನೆರವೇರುತ್ತೆ. ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ ಮುಂಚಿತವಾಗಲಿ ಶುಭಾಶಯಗಳನ್ನು ತಿಳಿಸ್ತಾ, ಇದೀಗ ಈ ಒಂದು TN90 ಸಂಸ್ಥೆಯ ಮಾಲೀಕರು ಹಾಗೂ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ಸ್ ವತಿಯಿಂದ ಇವತ್ತಿನ ರಾಯರ ದರ್ಶನ ಆಲ್ಬಮ್ ಸಾಂಗನ್ನು ನಿರ್ದೇಶನ ಮಾಡಿದಂಥ ನಟರು ಆಗಿರುವಂಥ ರಘು ಭಟ್ ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಸುಬುಧೇಂದ್ರ ತೀರ್ಥ ಗುರುಗಳ ಆಶೀರ್ವಾದ. ಈಗ ನೋಡಿದ್ದೀರಾ ನೀವು ಸಾಂಗು. 8 ತಿಂಗಳಿಂದ ಶೂಟಿಂಗ್ ಮಾಡಿ ಇವತ್ತು ನಾವು ರಿಲೀಸ್ ಮಾಡಿದ್ವಿ ಮಂತ್ರಾಲಯದಲ್ಲಿ. ನಾವು ಅಂದ್ಕೊಂಡಿರಲಿಲ್ಲ ಶೂಟಿಂಗ್ ಆಗಬೇಕಾದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಚಾರ ಸಿಗುತ್ತೆ, ಇಲ್ಲಿ ರಿಲೀಸ್ ಮಾಡೋಕ್ಕಾಗತ್ತೆ ಅಂತ. ಫಸ್ಟ್ ನಾವು ಗುರುಗಳ ಹತ್ರ ಬಂದು ಮಾತಾಡಬೇಕಾದ್ರೆ ನೆಕ್ಸ್ಟ್ ಮಾತೇ ಇಲ್ಲ, ನೀವು ಇವತ್ತೇ ಬನ್ನಿ ಮಾತಾಡೋಣ ಅಂತ ಹೇಳಿದರು. ನಾನು ಪೂರ್ತಿ ಏನೂ ಹೇಳಿರಲಿಲ್ಲ ಅವ್ರಿಗೆ. ಸೊ ಇಮಿಡಿಯೇಟ್ಲಿ ಕರೆದ್ರು, ಏನಾಗಬೇಕು ಅಂತ ಕೇಳಿದ್ರು. ಸೊ ನಾನು ಹೇಳಿದೆ, ನಮ್ಮಿಂದ ಏನಾಗಬೇಕು ಅಂತ ಕೇಳಿದ್ರು. ಸೊ ನಮಗೆ ನಿಮ್ಮ ಡೇಟ್ ಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಿದ್ರು, ಏನು ಡೇಟು ಅಂತ ಹೇಳಿದ್ರೆ, ಇಲ್ಲ ನಿಮ್ಮದು ಒಂದು ಸ್ವಲ್ಪ ಅದ್ರಲ್ಲಿ ಶಾರ್ಟ್ಸ್ ತೊಗೊಳ್ಬೇಕು ಅಂತೇಳಿ. ಸೊ ಶ್ರೀನಿಧಿ ಅಂತ ಹೇಳಿ ಶ್ರೀನಿಧಿ ಕರ್ಣಮ್ ಅವ್ರನ್ನ ಕರೆದ್ರು, ಪರಿಚಯ ಮಾಡಿಕೊಟ್ರು. ಸೊ ಇವತ್ತು ಇಲ್ಲಿ ಈ ಸ್ಕ್ರೀನಲ್ಲಿ ನಾವು ನಿಮ್ಗೆ ತೋರಿಸಿದ್ದೀವಿ. ಆ್ಯಂಡ್ ಎಲ್ಲ ಮಂತ್ರಾಲಯದ ಕಾರ್ಮಿಕ ವರ್ಗದವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಲ್ಲಿ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸ್ಟೇಜ್ ಹಾಕ್ಕೊಂಡು ರಾಯರ ಮುಂದೆ ಅದನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ವಿಚಾರದಲ್ಲೂ, ಊಟ ಆಗಿರ್ಬೋದು, ತಿಂಡಿ, ಇಲ್ಲಿ ಸ್ಟೇ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವರ್ಷ TN90 ಮೀಡಿಯಾ ಅವಾರ್ಡ್ 2026 ಆಗಸ್ಟಲ್ಲಿ ಆಗಬೇಕಿತ್ತು. ಇದು ರಾಯರ ದರ್ಶನ ಆಲ್ಬಮ್ ಸಾಂಗ್ ರಿಲೀಸ್ ಈವೆಂಟ್ ಇದ್ದ ಕಾರಣ ಸೆಪ್ಟೆಂಬರಲ್ಲಿ ಮಾಡ್ತಾಯಿದ್ವಿ. ಇನ್ನೊಂದು ವಿಶೇಷ ಏನಂದರೆ, ಗುರುಗಳು ಕೂಡ ಪೂರ್ವಾಶ್ರಮದಲ್ಲಿ ತುಂಬ ಪುಸ್ತಕಗಳಾಗಿರ್ಬೋದು, ಚಾನಲ್ಗಳಲ್ಲಾಗಿರ್ಬೋದು ಬರೆಯುವಂಥ ಹವ್ಯಾಸ ಆ್ಯಂಡ್ ಬರೆದಿದ್ದಾರೆ ಕೂಡ. ಸೊ ಆ ಒಂದು ನಿಟ್ಟಿನಲ್ಲಿ ಈ ವರ್ಷದ ಪ್ರಥಮ ಅವಾರ್ಡ್ನ, ಯಾಕೆಂದರೆ ಅವ್ರನ್ನ ಅಲ್ಲಿ ಕರೆಸ್ಬೋದು, ನಾನು TN90 ಮಾಧ್ಯಮದವರಿಗೆ ಕೊಡೋ ಅವಾರ್ಡ್ ಅಂತ ಹೇಳಿದ್ರೆ ಏನಾದ್ರು ಒಂದು ಸ್ಪೆಷಲ್ ಮಾಡ್ತಾನೆ ಇರ್ತೀನಿ. ಸುಧೀಂದ್ರ ವೆಂಕಟೇಶ್ ಸರ್ ಗೊತ್ತಿರ್ಬೋದು, ನಮ್ಮ ಎಲ್ಲ ಪತ್ರಕರ್ತರಿಗೂ ಗೊತ್ತಿರ್ಬೋದು, ಏನಾದರೂ ಒಂದು ಸ್ಥಾನ ತಗೊಂಬರ್ತಾ ಇರ್ತೀನಿ. ಸೊ ಅವ್ರಿಗೆ ಈ ವರ್ಷ ಫಸ್ಟ್ ಅವಾರ್ಡ್ ಕೊಡೋ ಮುಖಾಂತರ ನಾವು TN90 ಮೀಡಿಯಾ ಅವಾರ್ಡ್ಗೆ ಚಾಲನೆ ಕೊಡ್ತಾ ಇದ್ದೀವಿ. ರವಿ ಹೆಗ್ಡೆ ಸರ್ ಒಂದೆರಡು ಮಾತು ಹೇಳಿ. ಓಂ ಗುರುಭ್ಯೋ ನಮಃ. ಇದು ಹೆಚ್ಚು ಮಾತನಾಡುವಂಥ ವೇದಿಕೆ ಅಲ್ಲ, ಆದರೆ ರಘು ಭಟ್ರು ಪ್ರತಿ ಸತಿ ಅಂತಾರೆ ಈ ಸತಿಗೂ ಕೂಡ ಒಂದು ಸರ್ಪ್ರೈಸ್ ಫ್ಯಾಕ್ಟ್ರನ್ನು ತಂದಿಟ್ಟಿದ್ದಾರೆ. ಎಷ್ಟು ಜನರನ್ನ ವೇದಿಕೆಯಲ್ಲಿ ತೊಗೊಂಬಂದಿದ್ದಾರೆ ಅಂತಂದರೆ ಇದೊಂದು ವಿಶೇಷವಾದಂಥ ಕಾರಣಕ್ಕೆ ಅನ್ನೋ. ಪೂರ್ವಾಶ್ರಮದಲ್ಲಿ ಸುಬುಧೇಂದ್ರ ಶ್ರೀಗಳು ಪತ್ರಕರ್ತರಾಗಿದ್ದರು. ಅವರಿಗೆ ಇವತ್ತು ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ನೀಡುವಂತಹ ಭಾಗ್ಯ ನಮ್ಮದೆಲ್ಲರದು ಆಗ್ತಾ ಇದೆ ಅನ್ನುವಂಥದ್ದು ಭಾಳ ಸಂತೋಷದ ವಿಚಾರ. ನಮ್ಮ ಸಂಪಾದಕರ ಅನಿಸಿಕೆಯಂತೆ ಅವರು ಪತ್ರಕರ್ತರಾಗಿ ಮುಂದುವರಿಬೇಕಿತ್ತು, ಆದರೆ ಆ ದೇವರ
ಯೋಚನೆ ಆಗಿರ್ಬೋದು, ಆಶೀರ್ವಾದ ಆಗಿರ್ಬೋದು, ಸಮಾಜದ ಅಗತ್ಯ ಇರ್ಬೋದು, ಅವರು ಸ್ವಾಮೀಜಿಯಾಗಿ ಬಂದಿರುವಂಥದ್ದು ಇಡೀ ಈ ಸಮಾಜದ ಪುಣ್ಯ ಅಂತ ಅನ್ಕೋತೀನಿ. ನಾನು ಮಂತ್ರಾಲಯಕ್ಕೆ 20 ವರ್ಷದ ಹಿಂದೆ ಒಂದು ಸತಿಗೆ ಬಂದಿದ್ದೆ, 10 ವರ್ಷದ ಹಿಂದೆ ಒಂದು ಸತಿಗೆ ಬಂದಿದ್ದೆ, ಮತ್ತು ಇವತ್ತು ಬಂದಿದ್ದೀನಿ. ಈ 3 ಘಟ್ಟಗಳನ್ನು ನೋಡಿದಾಗ ಇವತ್ತು ಆಗ್ತಾ ಇರುವಂತಹ ಈ ಮಂತ್ರಾಲಯ ಏನಿದೆಯಲ್ಲ, ಈ ಮಂತ್ರಾಲಯ ಇಷ್ಟು ಅದ್ಭುತವಾಗಿ ಬೆಳೆಯುತ್ತೇನಂತ ಕಲ್ಪನೆ ನನಗೆ 10 ವರ್ಷದ ಹಿಂದೂ ಇರಲಿಲ್ಲ, 20 ವರ್ಷದ ಹಿಂದೂ ಇರಲಿಲ್ಲ. ಅಷ್ಟು ಅದ್ಭುತವಾಗಿ ಬಂದಿದೆ. ಈ ಕಾರಿಡಾರ್ ಇರ್ಬೋದು, ಇಲ್ಲಿನ ವ್ಯವಸ್ಥೆಗಳಿರ್ಬೋದು, ಈ ಮಠ ಇರ್ಬೋದು, ಭಕ್ತರಿಗೆ ಮಾಡಿರುವಂಥ ವ್ಯವಸ್ಥೆ ಇರ್ಬೋದು, ಇಲ್ಲಿನ ತುಂಗಭದ್ರಾ ನದಿಗೆ ಮಾಡ್ತಾ ಇರುವಂಥ ಕಾರಿಡಾರ್ ಇರ್ಬೋದು, ಅಲ್ಲಿ ಬರ್ತಾ ಇರುವಂಥ ಇನ್ನೊಂದಿಷ್ಟು ಆಂಜನೇಯ ಮತ್ತು ಶ್ರೀರಾಮನ ಟೆಂಪಲ್ ಎಲ್ಲ ಇರ್ಬೋದು. ನಾವು ಕಾಶಿಯನ್ನು, ಅಯೋಧ್ಯವನ್ನು ಎಲ್ಲವನ್ನ ಡೆವಲಪ್ ಮಾಡಿದ್ದನ್ನು ನೋಡಿದ್ದೇವೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡಿದ್ದೇವೆ. ಆದರೆ ಅದಕ್ಕೆ ಸರಿತಕ್ಕನಾದಂಥ ಒಂದು ಬೆಳವಣಿಗೆ ಕಾಣ್ತಾ ಇರುವಂಥ ಮಂತ್ರಾಲಯ ಇವತ್ತೇನಾದರೂ ಈ ಥರ ಬೆಳವಣಿಗೆ ಆಗ್ತಾ ಇದ್ದರೆ ಸ್ವಾಮೀಜಿಯವರ ಕನಸು ಮತ್ತು ಅವರ ಯೋಚನೆಯ ಫಲ. ನಾನು ಸ್ವಾಮೀಜಿಯವ್ರ ಹತ್ರ ಕೇಳಿದೆ, ಇದೆಲ್ಲ ಯೋಜನೆಗಳು ನಿಮ್ಮದೇನಾ ಅಂತ ಕೇಳಿದೆ. ಇದನ್ನೆಲ್ಲ ಪೂಜೆ ಮಾಡ್ತಾ ಇರುವಾಗ ಜನರ ಹತ್ರ ಭಕ್ತಿಯಿಂದ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇರೋ ನಿಮ್ಗೆ ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ಯಾವಾಗ ಟೈಮ್ ಸಿಗತ್ತೆ ಅಂತ ಕೇಳಿದೆ. ಅದಕ್ಕಾಗಿ ನಾನು ಟೈಮ್ ಮಾಡ್ಕೋತೀನಿ ಅಂತೇಳಿ ಹೇಳಿದರು. ಅವರ ಕನಸು ಇವತ್ತೆಲ್ಲ ನೆನಸಾಗ್ತಿದೆ. ಇದನ್ನು ಫಲವನ್ನು ನಾವೆಲ್ಲ ಉಣ್ತಾ ಇದ್ದೇವೆ. ಇವತ್ತು ಈ ರಾಯರ ದರ್ಶನ ಒಂದು ಆಲ್ಬಮ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಂದು ನನ್ನ ಕೊನೆಯ ಮಾತನ್ನು ಹೇಳಿ ಮಾತನ್ನು ಮುಗಿಸ್ತೇನೆ. ನಮ್ಮ ರಾಘವೇಂದ್ರ ಸ್ವಾಮೀಜಿಯವರ ಮಂತ್ರಾಲಯ ಹಾಗೂ ನನ್ನ ಅನುಭವ ಪ್ರಾರಂಭ ಆಗಿದ್ದು ರಾಜ್ಕುಮಾರ್ ಅವರ ರಾಘವೇಂದ್ರನ ಗೀತೆಗಳ ಮೂಲಕ. ಭಾಳ ಅದ್ಭುತವಾದಂತಹ ಸಂಗೀತ, ಸುಲಭವಾಗಿ ಹಾಡು ಹೇಳ್ಬೋದು, ಅದು ಸುಲಭವಾದಂತಹ ಪದಗಳು ಇದ್ದಂತಹ ಆ ಕ್ಯಾಸೆಟ್ ಬಿಡುಗಡೆ ಆಗಿ ಅದು ಕೋಟ್ಯಾಂತರ ಜನರನ್ನು ತಲುಪಿದೆ. ಅದು ಇವತ್ತು ಮತ್ತೆ ಅಂಥದ್ದೇ ಒಂದು ಸುಯೋಗ ಬಂದಿದೆ ಇಲ್ಲಿ ರಾಘವೇಂದ್ರನ ಗೀತೆಗಳನ್ನು ಬಿಡುಗಡೆ ಮಾಡುವಂಥ ಒಂದು ಸಂದರ್ಭ. ಆದರೆ ನನಗನ್ಸುತ್ತೆ ರಘು ಭಟ್ರೆ ಮತ್ತು ಅಜನೀಶ್ ಅವರೇ, ರಾಘವೇಂದ್ರನ ಅನುಗ್ರಹ ರಾಜ್ಕುಮಾರ್ ಅವರಿಗೆ ಸಿಕ್ಕಿದ್ದಕ್ಕಿಂತ ನಿಮಗೆ ಜಾಸ್ತಿ ಸಿಕ್ಕಿದೆ ಅಂತ ಅನ್ನಿಸ್ತಿದೆ ನನಗೆ. ಯಾಕೆಂದರೆ ರಾಜ್ಕುಮಾರ್ ಅವರು ಹಾಡು ಹೇಳಿದ್ರು ಅಷ್ಟೇ, ಸ್ವಾಮೀಜಿಗಳ ಥರ ಈ ರೀತಿಯಾದಂಥ ಒಂದು ವಿಜುವಲನ್ನು ತೆಗೆಸ್ಕೊಳ್ಳುವಂತಹ ಅವಕಾಶ ಯಾರಿಗೂ ಸಿಕ್ಕಿರಲಿಲ್ಲ. ಇವತ್ತು ಸ್ವಾಮೀಜಿಗಳು ಸುಬೇಂದ್ರೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ದೇವರು ನಮ್ಮನ್ನು ನಿರ್ದೇಶನ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಇಲ್ಲಿ ರಘು ಭಟ್ರೆ ಸ್ವಾಮೀಜಿಗಳಿಗೆ ನಿರ್ದೇಶನ ಮಾಡಿರುವಂಥದ್ದು ಬಹಳ ವಿಶೇಷವಾದಂತಹ ಘಟನೆಯಾಗಿ ನನಗೆ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಆಲ್ಬಮ್ಮು ನಮ್ಮ ರಾಜ್ಕುಮಾರ್ ಅವರಷ್ಟ ಗೀತೆಗಳಷ್ಟೇ ಪ್ರಸಿದ್ಧಿಯನ್ನು ಹೊಂದಲಿ. ರಾಯರ ದರ್ಶನ ಅನ್ನುವಂಥದ್ದು ವಿಡಿಯೋ ಆಲ್ಬಮ್ನಲ್ಲಿ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಛಾಯಾಗ್ರಹಣ ಕೂಡ ಭಾಳ ಅದ್ಭುತವಾಗಿದೆ. ಅದನ್ನು ನೋಡ್ತಾ ಇದ್ದರೆ ಮಂತ್ರಾಲಯಕ್ಕೆ ಬಂದು ಹೋಗಿ ನೋಡಿದಷ್ಟೇ ರೀತಿಯಾದಂತಹ ಅನುಭವ ಕಾಣಿಸುತ್ತೆ ನನಗೆ. ಶುಭವಾಗಲಿ. ರಾಯರ ಮತ್ತು ಸುಬುಧೇಂದ್ರ ಶ್ರೀಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ನಮಸ್ಕಾರ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ. ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ, ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಂಡೆ ಮೂಲ ರಾಮನ ಆಡು ಬಾಲ ಕೃಷ್ಣನ, ರಾಯರ ಪಾರಾಯಣ ರಾಮನೇ ರೋಮಾಂಚನ. ರಾಯರ ಜೊತೆ ಕರೆದರೆ ಹನುಮ ಬರುವ, ಗುರುಗಳಿಗೆ ನಮಿಸುತ್ತ ಕಣ್ಗಳನ್ನು ನೆನೆಸುತ್ತ ನಿಂದೆ ಶಿರಬಾಗುತ್ತ. ರಾಯರ ಪಾದವೇ ಅಮೃತ,
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಪಿಕಟಕಧುರೀಣ ಕಾರ್ಮಕನ್ಯಸ್ತಬಾಣಃ ಕ್ಷಪಿತದಿತಿಜ ಸೈನ್ಯ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿ ರಚಿತ ಸೇತುರ್ಜಾನಕೀ ತೋಷಹೇತು ಪಥಿಪತಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಪರಮ ಪವಿತ್ರವಾದ ಯುಗ ಯುಗಗಳ ಚರಿತ್ರೆಯನ್ನು ಹೊಂದಿರತಕ್ಕಂತಹ ದಿವ್ಯ ಕ್ಷೇತ್ರ ಪವಿತ್ರ ತುಂಗಾಭದ್ರಾ ತೀರದ ಕ್ಷೇತ್ರ ಮಂತ್ರಾಲಯ. ಕಲಿಯುಗದ ಕಾಮಧೇನುಗಳು ಕಲ್ಪವೃಕ್ಷರು ಎಂಬುದಾಗಿ ಭಕ್ತರಿಂದ ಆರಾಧ್ಯರಾದಂತಹ ಮಹಾಗುರುಗಳು ಜಾತಿ ಮತ ಭಾಷಾ ಪ್ರಾಂತಗಳಿಗೆ ಅತೀತರಾಗಿ ಸಮಸ್ತ ಭಕ್ತವೃಂದದವರನ್ನು ಅನುಗ್ರಹಿಸುತ್ತಾ ಸನಾತನ ಹಿಂದೂ ಧರ್ಮದ ಪರಿರಕ್ಷಣೆಗಾಗಿ ಹರಿಗುರುಗಳ ಅನುಗ್ರಹದಿಂದ ಅವತರಿಸಿ ದಿವಿಯಿಂದ ಭುವಿಗೆ ಬಂದಂತಹ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ಅವರ ಜೀವನ, ಅವರ ನಡೆ, ಅವರ ಉಪದೇಶ, ಅವರ ಗ್ರಂಥಗಳು, ಜೊತೆಯಲ್ಲಿ ಅವರು ನೀಡಿದಂತಹ ಪ್ರತಿಯೊಂದು ಸಂದೇಶವೂ ಕೂಡ ವಿಶ್ವದ ಒಳಿತಿಗಾಗಿ ನಾವು ಮನನ ಮಾಡತಕ್ಕಂತಹ ಒಂದು ಸಂದೇಶಗಳಾಗಿದ್ದಾವೆ. ಅಂತಹ ಗುರುಗಳು ಈ ಕ್ಷೇತ್ರವನ್ನು ಆರಿಸಿಕೊಂಡು ಈ ಪವಿತ್ರವಾದ ಮಣ್ಣಿನಲ್ಲಿ ತಾವು ನೆಲೆ ನಿಂತಿದ್ದಾರೆ ಅಂತಂದರೆ ಈ ಕ್ಷೇತ್ರಕ್ಕೆ ಒಂದು ವೈಶಿಷ್ಟ್ಯ ಅನ್ನುವಂಥದ್ದು ಇರಲೇಬೇಕು. ಯಾಕೆ ಹೇಳಿದರೆ ಈ ಕ್ಷೇತ್ರವನ್ನು ಅಪರೋಕ್ಷ ಜ್ಞಾನಿಗಳಾದಂತಹ ಹರಿದಾಸರುಗಳು, ವಿಜಯದಾಸರು, ಗೋಪಾಲದಾಸರೇ ಮೊದಲಾದಂಥ ಮಹಾನುಭಾವರು ವೈಕುಂಠಕ್ಕೆ ಸರಿ ಎಂಬುದಾಗಿ ಈ ಕ್ಷೇತ್ರವನ್ನು ಕೊಂಡಾಡಿದ್ದಾರೆ. ಅಲ್ಲಿಗೆ ಹರಿದಾಸರಿಗೆ ತೃಪ್ತಿ ಆಗಲಿಲ್ಲ, ಮಿಗಿಲೆನಿಸುವುದು ಎಂಬುದಾಗಿ ಈ ಕ್ಷೇತ್ರವನ್ನು ವೈಕುಂಠಕ್ಕಿಂತಲೂ ಮಿಗಿಲಾದ ಕ್ಷೇತ್ರ ಎಂಬುದಾಗಿ ಉದ್ಗಾರವನ್ನು ತೆಗೆದಿದ್ದಾರೆ ಹರಿದಾಸರುಗಳು. ಕಾರಣ ಇಷ್ಟೇ, ಭಗವಂತ ತನ್ನ ಒಂದು ವಿಶೇಷವಾದಂತಹ ಸನ್ನಿಧಾನದ ಅರಿವನ್ನು ಮೂಡಿಸುವಾಗ ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇಪಿ ಚ ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಎಂಬುದಾಗಿ ನಾರದರಿಗೆ ತನ್ನ ಶಾಶ್ವತವಾದಂತಹ ವಿಳಾಸವನ್ನು ತಿಳಿಸಿಕೊಟ್ಟಿದ್ದಾನೆ. ಆ ರೀತಿಯಾಗಿ ಎಲ್ಲಿ ಭಗವದ್ಭಕ್ತರು ಭಜನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ನೆಲೆ ನಿಂತಿದ್ದಾರೆ, ಅಲ್ಲಿ ಭಗವಂತ ತಾನು ನಿಂತಿದ್ದಾನೆ. ಅಷ್ಟು ಮಾತ್ರವಲ್ಲ, ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಪ್ರತಿ ಅವತಾರದಲ್ಲಿಯೂ ಕೂಡ ಭಗವಂತನ ವಿಶೇಷವಾದಂತಹ ಅನುಗ್ರಹವನ್ನು ಹೊಂದಿದಂಥ ಮಹಾಗುರುಗಳು. ಭಗವಂತನಿಂದ, ವೇದವ್ಯಾಸದೇವರಿಂದ ಬಾಯಿ ತುಂಬ ಹೊಗಳಿಸಿಕೊಂಡಂತಹ ನೈಜ ಚರಿತ್ರೆ ಉಳ್ಳಂಥ ಮಹಾನುಭಾವರು ಪ್ರಹ್ಲಾದರಾಜರು. ಅಮರರಾಗಿ ಅವರ ಭಕ್ತಿಗೆ ಭಗವಂತ ಮೆಚ್ಚಿ ವಿಶಿಷ್ಟವಾದಂತಹ ಒಂದು ವರವನ್ನು ನೀಡಿದ್ದಾನೆ. ಭವಂತಿ ಪುರುಷಾ ಲೋಕೆ ಮದ್ಭಕ್ತಾ ತ್ವಾಮನುವ್ರತಾ ಎಂಬುದಾಗಿ. ನರಸಿಂಹದೇವರು ತನ್ನ ಭಕ್ತರು ಅಂತ ಯಾರನ್ನಾದರೂ ಸ್ವೀಕಾರ ಮಾಡಬೇಕಾದ್ರೆ ನಿನ್ನನ್ನು ಅನುಸರಿಸಿಕೊಂಡಂತಹ ಜನಗಳನ್ನು, ಸಾಧಕರನ್ನು ನಾನು ನನ್ನ ಭಕ್ತರು ಎಂಬುದಾಗಿ ಸ್ವೀಕಾರ ಮಾಡ್ತೀನಿ ಎಂಬುದಾಗಿ ಭಗವಂತ ಅಷ್ಟು ಕರುಣಾಮಯನಾದಂತಹವನು ತನ್ನ ಭಕ್ತರ ಮಹಿಮೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಅದಕ್ಕೆಂದೇ ಅವರು ಪ್ರಹ್ಲಾದರಾಜರಾಗಿ ಉಳಿಯಲಿಲ್ಲ, ಭಕ್ತ ಪ್ರಹ್ಲಾದರಾಗಿ ಅಜರಾಮರರಾಗಿ ಇವತ್ತಿಗೂ ಕೂಡ ಭಕ್ತರ ಒಂದು ಸಾಲಿನಲ್ಲಿ ಮೊದಲಿಗರಾಗಿ ಪ್ರಹ್ಲಾದ, ಪರಾಶರ, ಪುಂಡರೀಕ ಇತ್ಯಾದಿಯಾಗಿ ಅವರು ಕೀರ್ತಿತರಾಗಿದ್ದಾರೆ. ಅಂತಹ ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹನ ಪೂರ್ಣ ಅನುಗ್ರಹವನ್ನು ಹೊಂದಿದವರು.
ನಂತರ ಬಾಕ್ಲೀಕ ರಾಜರಾಗಿ ಶ್ರೀಕೃಷ್ಣನ ಅನುಗ್ರಹವನ್ನು ಪಡೆದವರು. ನಂತರ ವ್ಯಾಸರಾಜ ಗುರು ಸಾರ್ವಭೌಮರಾದಾಗ ಶ್ರೀಮನ್ ಮಧ್ವಾಚಾರ್ಯರ, ವೇದವ್ಯಾಸದೇವರ, ವಿಶೇಷವಾದ ಗೋಪಾಲಕೃಷ್ಣದೇವರ ಅನುಗ್ರಹವನ್ನು ಪಡೆದಂತಹ ಧನ್ಯರು. ಕಟ್ಟ ಕಡೆಯದಾಗಿ ತಮಿಳುನಾಡಿನ ಚಿಕ್ಕ ಒಂದು ಗ್ರಾಮದಲ್ಲಿ ಭುವನಗಿರಿ ಎಂಬುವಂತಹ ಕ್ಷೇತ್ರದಲ್ಲಿ ಜನಿಸಿ ವಿಶ್ವಗುರುಗಳಾಗಿ ಮೆರೆದಂತಹ ರಾಘವೇಂದ್ರ ಸ್ವಾಮಿಗಳವರು ಬ್ರಹ್ಮಕರಾರ್ಚಿತ ಮೂಲರಾಮನ ಆರಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಸ್ತವಾದಂತಹ ತನು ಮನ ಧನಗಳನ್ನೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸಿ ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅದಕ್ಕೆಂದೇ ಭಗವಂತ ತನ್ನ ವಿಭೂತಿ ರೂಪಗಳನ್ನು ಹೇಳುವಾಗ ಭಗವದ್ಗೀತೆಯಲ್ಲಿ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಎಂಬುದಾಗಿ ಪ್ರಹ್ಲಾದನಲ್ಲಿ ತನ್ನ ವಿಭೂತಿ ರೂಪವನ್ನು ತಿಳಿಸಿಕೊಟ್ಟಿದ್ದಾನೆ. ಅಂತಹ ಗುರುಗಳು ತಮ್ಮ ಪ್ರತಿ ಅವತಾರದಲ್ಲಿ, ಪ್ರತಿನಿತ್ಯದ ಜೀವನದಲ್ಲಿ, ವೃಂದಾವನದ ಹೊರಭಾಗದಲ್ಲಿ, ವೃಂದಾವನದ ಒಳಗೆ ಕುಳಿತು ಮಾಡುವಂತಹ ಸಾಧನೆಯ ಸಂಪತ್ತನ್ನು ತಮ್ಮ ಸ್ವಾರ್ಥಕ್ಕಾಗಿ, ತಮಗಾಗಿ, ತಮ್ಮ ಜನಗಾಗಿ ಉಪಯೋಗಿಸದೆ ವಿಶ್ವದ ಕಲ್ಯಾಣಕ್ಕೋಸ್ಕರವಾಗಿ ಧಾರೆ ಎರಿತಾ ಇರತಕ್ಕಂತಹ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ಜೀವನದಲ್ಲಿ ಬಳಲಿ ಬೆಂಡಾಗಿ ಕಷ್ಟ ಕಾರ್ಪಣ್ಯಗಳಿಂದ ನಿರಾಶರಾಗಿ ಬಂದಿರತಕ್ಕಂತಹ ಪ್ರತಿ ಜೀವಿಗಳನ್ನು ಕೂಡ ಬಡವ ಬಲ್ಲಿದವ ಎನ್ನುವಂತಹ ಭೇದವಿಲ್ಲದೆ ಎಲ್ಲರನ್ನೂ ಕೂಡ ಅನುಗ್ರಹಿಸಿ ಅವರಿಗೆ ಬೇಕಾದ ಕಷ್ಟಗಳನ್ನು ಪರಿಹಾರ ಮಾಡಿ ಅವರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಪೂರೈಸ್ತಾ ಇದ್ದಾರೆ. ಇದಕ್ಕೆಲ್ಲ ಗುರುಗಳಲ್ಲಿ ಇರುವ ಸಂಪತ್ತು ಎಲ್ಲಿಂದ ಬಂದದ್ದು ಅಂತಂದರೆ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು ಎಂಬುದಾಗಿ ಅಪ್ಪಣ್ಣಾಚಾರ್ಯರು ಗುರುಸ್ತೋತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಮಹಾಗುರುಗಳು ನೆಲೆನಂತ ಈ ಭುವಿ ನಿಜವಾಗಲೂ ಕೂಡ ವೈಕುಂಠಕ್ಕೆ ಸರಿ, ಅದಕ್ಕಿಂತಲೂ ಮಿಗಿಲಾಗಿ ಸತತವಾಗಿ ರಾಮ, ನರಹರಿ, ಕೃಷ್ಣ, ವೇದವ್ಯಾಸಾದಿ ರೂಪಗಳಿಂದ ಚಕ್ರರೂಪಿಯಾದಂತಹ ಭಗವಂತ ವೃಂದಾವನದಲ್ಲಿ ಅದ್ಯಾಪಿ ನೆಲೆ ನಿಂತು ತನ್ನ ಸಮಸ್ತ ದೇವತಾ ಪರಿವಾರವನ್ನು ಕೂಡ ಇಲ್ಲಿ ನೆಲೆ ನಿಲ್ಲಿಸಿ ಹಲವಬೋದಾದಿ ಮುನಿಗಳು ಒಂದಂಶದಲ್ಲಿ ನಿತ್ಯದಲ್ಲಿ ಇರುತ್ತಿಪ್ಪರು ಎಂಬುದಾಗಿ ದಾಸರ ಮಾತಿಗೆ ವಿಷಯರಾದಂತಹವರು ರಾಘವೇಂದ್ರ ಸ್ವಾಮಿಗಳವರು. ಅದಕ್ಕಾಗಿ ವೈಕುಂಠಕ್ಕೆ ಮಿಗಿಲೆನಿಸುವುದು ಎಂಬುದಾಗಿ ದಾಸರು ಉದ್ಗಾರವನ್ನು ತೆಗೆದಿದ್ದಾರೆ. ಅಂತಹ ಕ್ಷೇತ್ರದಲ್ಲಿ ಭಕ್ತರ ಸೌಕರ್ಯಕ್ಕೋಸ್ಕರವಾಗಿ, ಭಕ್ತರ ಅಪೇಕ್ಷೆಗೆ ಮೇರೆಗೆ ಅನೇಕ ಅಭಿವೃದ್ಧಿ ಯೋಜನೆಗಳು, ಭಕ್ತರಿಗೆ ಉಪಯುಕ್ತವಾದ ಕಾರ್ಯಗಳು, ಹರಿಗುರುಗಳ ಸೇವಾ, ಪ್ರತಿನಿತ್ಯದಲ್ಲಿ ಅನ್ನದಾನ, ಗೋಸಂರಕ್ಷಣೆ, ವಿದ್ಯಾದಾನ, ಭಕ್ತರಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳು, ಉಚಿತ ವೈದ್ಯಕೀಯ ಶಾಲಾ, ಅದೇ ರೀತಿಯಾಗಿ ಆಂಬ್ಯುಲೆನ್ಸ್ ಮೊದಲಾದಂತಹ ಸೇವೆಗಳನ್ನು ಶ್ರೀಮಠ ಉಚಿತವಾಗಿ ಭಕ್ತರಿಗೆ ಒದಗಿಸ್ತಾ ಇದೆ. ಅಂತಹ ಎಲ್ಲ ವೈಶಿಷ್ಟ್ಯವನ್ನು ಜನಸಾಮಾನ್ಯರಿಗೂ ಕೂಡ ಮನಮುಟ್ಟುವಂತೆ ಚಿತ್ರಿಸಿರ್ತಕ್ಕಂತಹ ಒಂದು ಹಾಡು, ಅದು ರಾಯರ ದರ್ಶನ ಎಂಬುವಂತಹ ಒಂದು ಆಲ್ಬಮ್ ಸಾಂಗನ್ನು ಇವತ್ತು ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ವತಿಯಿಂದ ಶ್ರೀಮತಿ ಸುಗುಣ ಮತ್ತು ರಘುಪತಿ ಭಟ್ಟರ ಒಂದು ವಿಶೇಷವಾದ ಪ್ರಯತ್ನ, ಅವರ ಸಂಗಡಿಗರು, ವಿವಿಧ ಕಲಾವಿದರು, ಸಂಗೀತಜ್ಞರು, ಅದೇ ರೀತಿಯಾಗಿ ಮ್ಯೂಸಿಕ್ ಬಲ್ಲಂತಹವರು, ಅದೇ ರೀತಿಯಾಗಿ ಗುರುಗಳ ಅಸಂಖ್ಯ ಜಾತ್ಯತೀತವಾದ ಭಕ್ತರ ಎಲ್ಲರ ಒಂದು ಸಹಯೋಗ, ಸಹಕಾರ, ಅಪೇಕ್ಷೆಯ ಮೇರೆಗೆ ಅತ್ಯಂತ ಉತ್ತಮವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ನಿಜವಾಗಲೂ ಕಾವ್ಯೇಶು ನಾಟಕಂ ರಮ್ಯಂ ಎಂಬುದಾಗಿ ಹೇಳಿದಂತೆ ಕೇವಲ ಒಂದು ಹಾಡನ್ನು ಮಾತ್ರ ಅದನ್ನು ಪಬ್ಲಿಷ್ ಮಾಡದೆ ಹಾಡಿಗೆ ತಕ್ಕಂತಹ ಸನ್ನಿವೇಶವನ್ನು, ಉತ್ಸವಗಳನ್ನು, ಪೂಜೆಗಳನ್ನೆಲ್ಲವನ್ನು ಕೂಡ ಸೆರೆ ಹಿಡಿದು ಆ ಹಾಡಿನ ಮೂಲಕವಾಗಿ ಮಂತ್ರಾಲಯದ ದರ್ಶನ, ರಾಯರ ದರ್ಶನವನ್ನು ಮಾಡಿಸಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮ ಮತ್ತು ಇದು ಅಭೂತಪೂರ್ವವಾಗಿರತಕ್ಕಂತಹ ಕಾರ್ಯಕ್ರಮವಾಗಿದೆ. ಇಂತಹ ಕಾರ್ಯಕ್ರಮವನ್ನು ನಡೆಸಿದಂತಹ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ವತಿಯಿಂದ ರಘುಪತಿ ಭಟ್ಟರು ಮತ್ತು ಶ್ರೀಮತಿ ಸುಗುಣಮ್ಮ ಅವರನ್ನು ನಾವು ಅಭಿನಂದಿಸಿ, ಇದಕ್ಕೆ ಉತ್ತಮವಾದಂತಹ ಸುಮಧುರವಾದ ಕಂಠದೊಂದಿಗೆ ರಾಯರನ್ನು ನಾವು ಕೊಂಡಾಡಬೇಕಾದ್ರೆ ಸಾಮಾನ್ಯರು ಕೂಗಿದರೂ ರಾಯರು ಮಾತನಾಡ್ತಾರೆ, ಆದರೆ ಅವರು ಮಹಾ ಸಂಗೀತ ಸಾಮ್ರಾಟರು. ಆದ್ದರಿಂದ ಸ್ವರ ಮಾಧುರ್ಯದಿಂದ ಅವರನ್ನು ಕರೆದಾಗ
ರಾಯರು ನಿಜವಾಗಲೂ ಕೂಡ ನಮಗೆ ದರ್ಶನವನ್ನು ನೀಡ್ತಾರೆ. ಆ ರಾಯರ ದರ್ಶನವನ್ನು ಪಡೆಯುವಂತಹ ಮಾಧ್ಯಮ ರಾಯರ ದರ್ಶನ ಎನ್ನುವಂತಹ ಈ ಆಲ್ಬಮ್ ಸಾಂಗ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಹು ವೆಚ್ಚದಿಂದ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಸತತವಾಗಿ 4-8 ತಿಂಗಳುಗಳಿಂದ ಈ ಪ್ರಯತ್ನವನ್ನು ಮಾಡಿ ಯಶಸ್ವಿಗಳಾಗಿದ್ದಾರೆ. ಮತ್ತೊಮ್ಮೆ ಆ ಯಶಸ್ಸಿನ ಹಿಂದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ನಾವು ತುಂಬ ಹೃದಯದಿಂದ ಅಭಿನಂದಿಸಿ, ಈ ಕಾರ್ಯಕ್ರಮಕ್ಕೆ ರಾಜ್ಯದ ಅದೇ ರೀತಿಯಾಗಿ ನೆರೆಹೊರೆ ರಾಜ್ಯದಿಂದ ಅನೇಕ ಕಲಾಕಾರರು ಬಂದಿದ್ದಾರೆ, ಸಂಗೀತಜ್ಞರು ಬಂದಿದ್ದಾರೆ, ಉದ್ಯಮಿಗಳು ಬಂದಿದ್ದಾರೆ, ಮುಖ್ಯವಾಗಿ ರಾಯರ ಭಕ್ತರು ಬಂದಿದ್ದಾರೆ, ಅನೇಕ ಧಾರ್ಮಿಕ ಮುಖಂಡರುಗಳು ಬಂದಿದ್ದಾರೆ. ಎಲ್ಲರನ್ನೂ ಕೂಡ ನಾವು ತುಂಬ ಹೃದಯದಿಂದ ಅಭಿನಂದಿಸ್ತೇವೆ. ಇದೇ ಸಂದರ್ಭದಲ್ಲಿ ಭೈರವಿ ಅಮ್ಮನವರು, ಅದೇ ರೀತಿಯಾಗಿ ಕರ್ನಾಟಕ ಚಲನಚಿತ್ರದ ಎಲ್ಲ ನಟ ನಟಿಯರು ಮತ್ತು ಸಂಗೀತ ಕ್ಷೇತ್ರದ ವಿವಿಧ ಸಾಧಕರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಂದರ್ಥದಲ್ಲಿ ಹೇಳಬೇಕು ಅಂತಂದರೆ, ಇದಕ್ಕೆ ಆಹ್ವಾನ ಅನ್ನುವಂಥದ್ದು ಬೇಡ. ಶಾಸ್ತ್ರ ಹೇಳ್ತದೆ ಅನಾಹುತೋ ಅಧ್ವರಂ ಗಚ್ಚೇತ್ ಅಂತ. ಒಳ್ಳೆಯ ಕಾರ್ಯ, ಯಜ್ಞ ಯಾಗಾದಿಗಳು, ಪೂಜೆಗಳು, ಗುರು ಹಿರಿಯರ ಸೇವೆ ಎಲ್ಲಿ ನಡೀತದೆ ಅಲ್ಲಿ ಆಹ್ವಾನವನ್ನು ನಿರೀಕ್ಷಿಸದೆ ಪ್ರತಿಯೊಬ್ಬರೂ ಪಾಲ್ಗೊಳ್ಬೇಕು ಅಂತ ಹೇಳ್ತಾರೆ. ಇನ್ನು ಕ್ಷೇತ್ರದಲ್ಲಿ ಗುರುರಾಜರ ಸಮಕ್ಷಮದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಆಹ್ವಾನವೂ ನೀಡಿದ್ದಾರೆ. ಆಹ್ವಾನ ಇಲ್ಲದೆಯೂ ಸ್ವತಃ ಅನೇಕರು ಬಂದಿದ್ದಾರೆ. ಮಾಧ್ಯಮಗಳ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ನಮ್ಮ ಉಪಾಸ್ಯ ಮೂರ್ತಿ ಮೂಲರಾಮದೇವರು ಸಕಲ ವಿಧವಾದ ಸನ್ಮಂಗಳವನ್ನು ಉಂಟು ಮಾಡಲಿ. ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿ. ದೇಶದಲ್ಲಿ, ರಾಜ್ಯಗಳಲ್ಲಿ ಸಕಾಲದಲ್ಲಿ ಮಳೆ ಬೆಳೆಗಳಾಗಲಿ. ಉತ್ತಮವಾದಂತಹ ಸ್ನೇಹ ಸೌಹಾರ್ದ ಜೊತೆಗೆ ಸನಾತನ ನಮ್ಮ ಹಿಂದೂ ಧರ್ಮ ವಿಶೇಷವಾಗಿ ದೃಢವಾಗಿ ಬೆಳೆಯಲಿ, ಉಳಿಯಲಿ. ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ, ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ, ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈಗ ನಿರ್ದೇಶಕರಾದಂಥ ರಘು ಭಟ್ ಹಾಗೂ ನಿರ್ಮಾಪಕಿಯಾದಂಥ ಸುಗುಣ ರಘು ಭಟ್ ಅವರಿಗೆ ಗುರುಗಳು ಆಶೀರ್ವಾದವನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ. ರಾಮನ ಆಡು ಬಾಲ ಕೃಷ್ಣನ ರಾಯರ ಪಾರಾಯಣ, ರಾಮನೇ ರೋಮಾಂಚನ, ರಾಯರ ಜೊತೆ ಕರೆದರೆ ಹನುಮ ಬರುವ. ಗುರುಗಳಿಗೆ ನಮಿಸುತ್ತಾ ಕಣ್ಗಳನ್ನು ನೆನೆಸುತ್ತಾ ನಿಂದೆ ಶಿರಬಾಗುತ್ತಾ, ರಾಯರ ಪಾದವೇ ಅಮೃತ ಅಮೃತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬನ್ನಿ ಗುರುರಾಯ ಅಯ್ಯ. ಈಗ ನಮ್ಮ TNITಯ ತೆಲುಗು ಜೂರಿಯಾಗಿ ನಮಗೆ ಕಳೆದ ವರ್ಷದಲ್ಲೂ ಕೂಡ ಸಾಥ್ ಕೊಡ್ತಾ ಇರುವಂತಹ ಪ್ರಭು ಸರ್ ನಮ್ಮ ಈ ಒಂದು ಕಾರ್ಯಕ್ರಮದ ಕುರಿತು ಹಾಗೆ TNIT 2026 కురితు మాట్లాడಬೇಕು. అందరికీ నమస్కారం. పరమ పవిత్రము మహిమాన్వితమైనటువంటి మంత్రాలయ రాఘవేంద్ర స్వామి పటం పీఠాధిపతులైనటువంటి సుభేదేంద్ర స్వామి వారి పాదపద్మాలకు నమస్కరిస్తూ
నా పేరు ప్రభు అండి. నేను హైదరాబాద్ సుమన్ టీవీలో ఫిలిం బ్యూరో చీఫ్గా పనిచేస్తున్నాను. ఇక్కడ టీఎన్ఐటీ అవార్డ్స్కి తెలుగు జ్యూరీగా వ్యవహరించే అవకాశం మన రఘుభట్ గారు కల్పించడం వల్ల ఆ అనుబంధం పురస్కరించుకుని ఈ కార్యక్రమానికి రావడం జరిగింది. ఈనాటి ఈ కార్యక్రమంలో ఇంత శోభాయమానంగా, ఇంత వైభవంగా స్వామివారి ఆశీస్సులతో జరిగిన ఈ అద్భుత కార్యక్రమంలో పాలుపంచుకునే అవకాశం నిజంగా నా పూర్వజన్మ సుకృతంగా భావిస్తున్నాను. రఘుభట్టు, సుగుణ భట్టు వీళ్ళ టీం ఏ కార్యక్రమాన్ని నిర్వహించినా అత్యద్భుతంగా, చాలా డిసిప్లైన్గా, క్రమశిక్షణతో కార్యక్రమాలు నిర్వహిస్తుంటారు. వారికి ఎప్పుడు కూడా స్వామివారి ఆశీస్సులు ఉన్నాయి. మీరందరూ కూడా ఇంత కాలాతీతం అయినప్పటికీ కూడాను ఇంతగా నిరీక్షిస్తూ ఈ కార్యక్రమాన్ని జయప్రదం చేశారంటే ఈ కార్యక్రమం యొక్క ఔన్నత్యాన్ని, ఈ కార్యక్రమం ఉన్నటువంటి సమంజసతను మీరు అర్థం చేసుకొని ఈ కార్యక్రమాన్ని ఇంతగా జయప్రదం చేసిన మీ అందరికీ స్వామివారికి కృతజ్ఞతలు తెలియజేస్తూ థ్యాంక్ యూ వెరీ మచ్. బన్నీ గురురాయా అయ్యా, బన్నీ గురురాయా, ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ, ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಂಡೆ ಮೂಲ ರಾಮನ, ಆಡು ಬಾಲ ಕೃಷ್ಣನ, ರಾಯರ ಪಾರಾಯಣ, ರಾಮನೇ ರೋಮಾಂಚನ, ರಾಯರ ಜೊತೆ ಕರೆದರೆ ಹನುಮ ಬರುವ, ಗುರುಗಳಿಗೆ ನಮಿಸುತ್ತ ಕಣ್ಗಳನ್ನು ನೆನೆಸುತ್ತ ನಿಂದೆ ಶಿರಬಾಗುತ್ತ, ರಾಯರ ಪಾದವೇ ಅಮೃತ ಅಮೃತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ. ಶ್ರೀನಿವಾಸ ಕಂದನ ದಿವ್ಯವಾದ ದರ್ಶನ, ನಿಮ್ಮದೇನೆ ಕಂಡೆನ ಶ್ರೀಹರಿ ನಾರಾಯಣ. ರಾಯರಿದ್ದಾರೆ ಅಂದುಕೋ ಮನದಿ ಮಗುವೇ, ನೀವೇ ಧರ್ಮದ ರಥ, ಧೈರ್ಯದ ಪರ್ವತ, ನಿಂದೆ ಶಿರಬಾಗುತ್ತ, ರಾಯರ ಪಾದವೇ ಅಮೃತ ಅಮೃತ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ. ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ, ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ
ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ. ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ. ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಂಡೆ ಮೂಲ ರಾಮನ ಆಡು ಬಾಲ ಕೃಷ್ಣನ ರಾಯರ ಪಾರಾಯಣ ರಾಮನೇ ರೋಮಾಂಚನ. ರಾಯರ ಜೊತೆ ಕರೆದರೆ ಹನುಮ ಬರುವ ಗುರುಗಳಿಗೆ ನಮಿಸುತ್ತಾ ಕಣ್ಗಳನ್ನು ನೆನೆಸುತ್ತಾ ನಿಂದೆ ಶಿರಬಾಗುತ್ತಾ ರಾಯರ ಪಾದವೇ ಅಮೃತ ಅಮೃತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ. ಶ್ರೀನಿವಾಸ ಕಂದನ ದಿವ್ಯವಾದ ದರ್ಶನ ನಿಮ್ಮಲೇನೆ ಕಂಡೆನ ಶ್ರೀಹರಿ ನಾರಾಯಣ. ರಾಯರಿದ್ದಾರೆ ಅಂದುಕೋ ಮನದಿ ಮಗುವೆ ನೀವೇ ಧರ್ಮಧರಥ ಧೈರ್ಯದ ಪರ್ವತ ನಿಂದೆ ಶಿರಬಾಗುತ್ತ ರಾಯರ ಪಾದವೇ ಅಮೃತ ಅಮೃತ. ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ. ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ. ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ. ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ. ಬನ್ನಿ ಗುರುರಾಯ ಅಯ್ಯ
ಆಡು ಬಾಲ ಕೃಷ್ಣನ ರಾಯರ ಪಾರಾಯಣ ರಾಮನೇ ರೋಮಾಂಚನ ರಾಯರ ಜೊತೆ ಕರೆದರೆ ಹನುಮ ಬರುವ ಗುರುಗಳಿಗೆ ನಮಿಸುತ್ತಾ ಕಣ್ಗಳನ್ನು ನೆನೆಸುತ್ತಾ ನಿಂದೆ ಶಿರಬಾಗುತ್ತಾ ರಾಯರ ಪಾದವೇ ಅಮೃತ ಅಮೃತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುರಾಯ ಅಯ್ಯ ಬನ್ನಿ ಗುರುರಾಯ. ಶ್ರೀನಿವಾಸ ಕಂದನ ದಿವ್ಯವಾದ ದರ್ಶನ ನಿಮ್ಮಲೇನೆ ಕಂಡೆನ ಶ್ರೀಹರಿ ನಾರಾಯಣ ರಾಯರಿದ್ದಾರೆ ಅಂದುಕೋ ಮನದಿ ಮಗುವೆ ನೀವೇ ಧರ್ಮಧರಥ ಧೈರ್ಯದ ಪರ್ವತ ನಿಂದೆ ಶಿರಬಾಗುತ್ತ ರಾಯರ ಪಾದವೇ ಅಮೃತ ಅಮೃತ ಗುರುರಾಯ ಅಯ್ಯ ಬನ್ನಿ ಗುರುರಾಯ ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ. ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಂಡೆ ಮೂಲ ರಾಮನ ಆಡು ಬಾಲ ಕೃಷ್ಣನ ರಾಯರ ನರಸಿಂಹಮೂರ್ತಿ ಸರ್ ಅವರ ಸಿನಿಮಾದ ಪೋಸ್ಟರನ್ನು ಗುರುಗಳು ಲಾಂಚ್ ಮಾಡಿ ಕೊಡ್ತಾ ಇದ್ದಾರೆ. ಇವರು ನಮಗೆ ಬಹಳಷ್ಟು ಸಹಾಯಕರವಾಗಿ ನಿಂತಿದ್ದಾರೆ. ಅವರ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನೆನೆಸುತ್ತಾ ನಿಂದೆ ಶಿರಬಾಗುತ್ತಾ ರಾಯರ ಪಾದವೇ ಅಮೃತ ಅಮೃತ. ಕಾಮನ್ ಮ್ಯಾನ್ ಸಿನಿಮಾದ ಲೋಗೋನ ಹಾಗೂ ಪೋಸ್ಟರನ್ನು ಲಾಂಚ್ ಮಾಡಿದ್ದಾರೆ ಪರಮ ಪೂಜ್ಯ ಗುರುಗಳು. ಸಿನಿಮಾದ ಕತೆ ಹಾಗೂ ನಿರ್ಮಾಣವನ್ನು ವಹಿಸ್ಕೊಂಡಿದ್ದಾರೆ ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅವರು.
ಚಿತ್ರಕಥೆ ಮತ್ತು ನಿರ್ದೇಶನ ಓಂ ಸಾಯಿ ಪ್ರಕಾಶ್ ಅವ್ರದ್ದು. ಸುರಭಿ ಫಿಲಮ್ಸ್ ವತಿಯಿಂದ ಆಂಗ್ರಿ ಯಂಗ್ ಮ್ಯಾನ್ ಗೌರಿ ಶಂಕರ್ SRG ಅಭಿನಯಿಸ್ತಾ ಇರುವಂಥ ಸಿನಿಮಾ ಕಾಮನ್ ಮ್ಯಾನ್. ಶ್ರೀ ಗುರು ರಾಘವೇಂದ್ರ ಮ್ಯಾಟ್ರಿಮೋನಿ ಕೂಡ ನಮಗೆ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಶ್ರೀ ಗುರು ರಾಘವೇಂದ್ರ ಮ್ಯಾಟ್ರಿಮೋನಿ. ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ಸ್ನ ಇಡೀ ತಂಡದವರು ದಯಮಾಡಿ ಒಂದು ಗ್ರೂಪ್ ಫೋಟೋಗ್ರಾಫ್ಗೆ ಜೊತೆಯಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಾರಾಯಣ ರಾಯರಿದ್ದಾರೆ ಅಂದುಕೋ ಮನದಿ ಮಗುವೆ, ನೀವೇ ಧರ್ಮಧರಥ ಧೈರ್ಯದ ಪರ್ವತ, ನಿಂದೆ ಶಿರಬಾಗುತ್ತ ರಾಯರ ಪಾದವೇ ಅಮೃತ ಅಮೃತ. TNIT ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ಸ್ನ ಇಡೀ ತಂಡದವರು ದಯಮಾಡಿ ಜೊತೆಯಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಗುರುಗಳೊಟ್ಟಿಗೆ ಒಂದು ಗ್ರೂಪ್ ಫೋಟೋಗ್ರಾಫ್ಗೆ ಇಡೀ ಟೀಮ್ ಅವ್ರು ಬರಬೇಕು ಬೇಗ. ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ಸ್ನ ಎಲ್ಲ ತಂಡದವರು ದಯಮಾಡಿ ಬರಬೇಕು. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ, ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ, ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಂಡೆ ಮೂಲ ರಾಮನ ಆಡು ಬಾಲ ಕೃಷ್ಣನ, ರಾಯರ ಪಾರಾಯಣ ರಾಮನೇ ರೋಮಾಂಚನ, ರಾಯರ ಜೊತೆ ಕರೆದರೆ ಹನುಮ ಬರುವ, ಗುರುಗಳಿಗೆ ನಮಿಸುತ್ತ ಕಣ್ಗಳನ್ನು ನೆನೆಸುತ್ತ ನಿಂದೆ ಶಿರಬಾಗುತ್ತ ರಾಯರ ಪಾದವೇ ಅಮೃತ ಅಮೃತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸದಾಕಾಲ ಪ್ರೋತ್ಸಾಹವನ್ನು ನೀಡಿದಂಥ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಎಲ್ಲ ಜೊತೆಗಾರರು ಜೊತೆಯಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸಹಕರಿಸಿದಂಥ ಎಲ್ಲ ಮಹನೀಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಶ್ರೀನಿವಾಸ ಕಂದನ ದಿವ್ಯವಾದ ದರ್ಶನ, ನಿಮ್ಮದೇನೆ ಕಂಡೆನ ಶ್ರೀಹರಿ ನಾರಾಯಣ, ರಾಯರಿದ್ದಾರೆ ಅಂದುಕೋ ಮನದಿ ಮಗುವೆ, ನೀವೇ ಧರ್ಮಧರಥ ಧೈರ್ಯದ ಪರ್ವತ, ನಿಂದೆ ಶಿರಬಾಗುತ್ತ ರಾಯರ ಪಾದವೇ ಅಮೃತ ಅಮೃತ. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ, ನಿನ್ನ ಕರುಣೆಯ ಕಡಲಲ್ಲಿ ಮುಳುಗಿಸು ಎನ್ನ.
ಬದುಕಿಸು ಎನ್ನ ಬನ್ನಿ ಗುರುರಾಯ ಅಯ್ಯ ಬನ್ನಿ ಗುರುರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈಗ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಜನೀಶ್ ಲೋಕನಾಥ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ದೂರದ ಭದ್ರಾವತಿಯಿಂದ ಬೆಂಗಳೂರಿನವರೆಗೂ ಮಾತ್ರ ಅವರ ಜರ್ನಿ ಅಲ್ಲ, ಅದರ ಹಾಡುಗಳನ್ನು ಎಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ಕೇಳಿದ್ದೀವಿ. ಅವರ ಹಾಡುಗಳು ವಿದೇಶದಲ್ಲೂ ಕೂಡ ಅಷ್ಟೇ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಉಳಿದವರು ಕಂಡಂತೆಯಿಂದ ಕೂಡ ಅವರ ಜರ್ನಿ ಆಗಿರ್ಬೋದು, 2009ನಿಂದ ಅವರ ಜರ್ನಿ, ಉಳಿದವರು ಕಂಡಂತೆ ನಮ್ಮೆಲ್ಲರ ಪರ್ಸ್ನಲ್ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಷನಲ್ಲಿ ಅವ್ರು ಕೊಟ್ಟಂಥ ಹಲವಾರು ಸಿನಿಮಾಗಳಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಅದ್ಭುತವಾದಂಥ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಅಜನೀಶ್ ಸರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ
ಆ್ಯಕ್ಚುಲಿ ಒನ್ ಅವರು ಸಾಕಾಗೋದಿಲ್ಲ ಅನಿಸುತ್ತೆ. ಅವರ ಫ್ಯಾಮ್ಲಿನಲ್ಲೇ ಮ್ಯೂಸಿಕ್ ಇದೆ. ಅವ್ರ ತಂದೆ ಲೋಕನಾಥ್ ಅವರಾಗಿರ್ಬೋದು, ಅವರ ತಾಯಿ ಆಗಿರ್ಬೋದು. ನಿಮ್ಮ ತಾಯಿ ಹೆಸರಲ್ಲೇ ವೀಣೆ ಇದೆ ಅಲ್ಲ ಸರ್? ಇವರ ಅಜ್ಜಿಯವರು ಕೂಡ ಅಷ್ಟೇ ಅದ್ಭುತವಾದಂಥ ಸಂಗೀತಮಯವಾದಂಥ ಫ್ಯಾಮ್ಲಿನಲ್ಲೇ ಬೆಳೆದಿರೋದು ಇವರು. ಹಾಗಾಗಿ ಸಂಗೀತ ಸರಸ್ವತಿಯನ್ನು ಒಲಿಸ್ಕೊಂಡಿದ್ದಾರೆ. ಇವತ್ತು ಇವರು ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂದರೆ ಬಹುಶಃ ಅವ್ರು ಕಲ್ತಿರುವಂಥ ಶ್ರದ್ಧಾ ಭಕ್ತಿ, ಮನೆಯಲ್ಲಿ ಕಲ್ತಿರುವಂಥ ಸಂಗೀತ ಪಾಠನೇ ಇರಬಹುದು. ಈಗ ಒಂದೆರಡು ಸಾಲುಗಳು ನಿಮ್ಮ ಹತ್ರ ಕೇಳಲಿಲ್ಲ ಅಂದರೆ ಇವತ್ತಿನ ದಿನ ಅಪೂರ್ಣ ಆಗಿಬಿಡತ್ತೆ. ಧನ್ಯವಾದಗಳು. ಗುರು ರಾಘವೇಂದ್ರ ಸ್ವಾಮಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಪೂಜ್ಯ ಗುರುಗಳಾದ ಸುಬುಧೇಂದ್ರ ಗುರುಗಳಿಗೆ ಪಾದಾರಗಳನ್ನು ನಮಿಸುತ್ತಾ, ಈ ಒಂದು ಹಾಡು ಮಾಡೋದು ನನ್ನ ಒಂದು ಸೌಭಾಗ್ಯ. ರಾಯರ ಈ ಹಾಡು ರಾಯರದ್ದೇ, ರಾಯರ ಪ್ರೇರಣೆಯಿಂದನೇ ಈ ಹಾಡನ್ನ ನಾವು ಮಾಡಿರೋದು. ಸೊ ತುಂಬ ಸಂತೋಷವಾಗಿದೆ ನನಗೆ. ನಿಮಗೆಲ್ಲರೂ ಹಾಡು ಕೇಳಿದ್ದೀರಾ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದೆಯಲ್ಲ? ಧನ್ಯವಾದಗಳು. ಇನ್ನಷ್ಟು ಹಾಡುಗಳು ಮಾಡೋ ಒಂದು ಆಸೆ ಇದೆ ಖಂಡಿತ. ನನ್ನ ಇಷ್ಟವಾದ ಲೈನ್ ನಮ್ಮ ರಾಯರ ಹಾಡಲ್ಲಿ, ಕಂಡೆ ಮೂಲ ರಾಮನ ಆಡೋ ಬಾಲ ಕೃಷ್ಣನ, ರಾಯರ ಪಾರಾಯಣ ರಾಮನೇ ರೋಮಾಂಚನ. ಧನ್ಯವಾದಗಳು. ಇದು ನನ್ನ ಒಂದು ಫೇವ್ರೇಟ್ ಸಾಲ್, ರಾಯರೇ ರೋಮಾಂಚನ ಅನ್ನೋದು. ಖಂಡಿತ ನನಗೆ ಕೃಷ್ಣ ರಾಘವೇಂದ್ರ ಸ್ವಾಮಿ ಅಂದ ಕೂಡಲೇ ನಾನು ಯಾವಾಗಲೂ ನಾನು ಎಲ್ಲಿದ್ರೂ ನನ್ನ ಕಿವಿ ನೆಟ್ಟಿಗಾಗತ್ತೆ, ನನ್ನ ಮೈಯೆಲ್ಲ ಜುಮ್ ಅನ್ನತ್ತೆ. ಸೊ ಈ ಹಾಡನ್ನ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ನಮ್ಮ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ ಅವರ, ನಮ್ಮ ರಘು ಅವ್ರಿಗೂ, ಅವರ ಧರ್ಮಪತಿಯವ್ರಿಗೂ ನನ್ನ ಧನ್ಯವಾದಗಳು. ಹಾಗೂ ಈ ಹಾಡನ್ನ ನನ್ನ ಜೊತೆ ಕಂಪೋಸ್ ಮಾಡಿರೋ CR ಬಾಬಿ ಅವರು. ಸೊ ಅವರು ಕೂಡ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್ ಬನ್ನಿ ಬನ್ನಿ ಬನ್ನಿ. ಬಾಬಿ ಮೇಡಮ್ ವೇದಿಕೆಗೆ ಬರಬೇಕು ನೀವು, ಪ್ಲೀಸ್ ಕಮ್. ಶ್ರೀಶಾ ಜೋಯಿಸ್ ಅವರು ವೇದಿಕೆಗೆ ಆಗಮಿಸಬೇಕು. ಅಪ್ರಮೇಯ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ನೆನಪಿನ ಕಾಣಿಕೆಯನ್ನು ಕೊಡೋದಕ್ಕೆ ದಯವಿಟ್ಟು ತಾವಿಬ್ಬರೂ ಕೂಡ ವೇದಿಕೆಗೆ ಆಗಮಿಸಬೇಕು. ಬನ್ನಿ. ಡ್ರೀಮ್ ಇವೆಂಟ್ಸ್ ಕಡೆಯಿಂದ ನಮ್ಮ ಸುಗುಣ ಮತ್ತು ರಘು ಭಟ್ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಡ್ರೀಮ್ ಇವೆಂಟ್ಸ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ಈ ಸ್ಟೇಜ್ ಆ್ಯಂಡ್ ಇಷ್ಟು ಗ್ರ್ಯಾಂಡ್ ಇವತ್ತು ನೋಡ್ತಾ ಇದ್ದೀರಾ, ಅದಕ್ಕೆ ನಾರಾಯಣ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು. ಶುಭವಾಗಿ ಸಹಕರಿಸಿದಂಥ ಎಲ್ಲರಿಗೂ, ವಿಶೇಷವಾಗಿ ನಮ್ಮ SRS ಮಠಕ್ಕೆ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ ಅವ್ರಿಗೆ, ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಎಲ್ಲ ಸಪೋರ್ಟ್ ಸಿಸ್ಟಮ್ಗೆ, ಮ್ಯಾನ್ ಪವರ್ಸ್ಗೆ, ವಿಶೇಷವಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ, ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೆ
ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ತೆರೆ ಮುಂದೆ ನಾವಿರ್ಬೋದು, ಆದರೆ ತೆರೆ ಹಿಂದೆ ನೀವಿರ್ತೀರಾ. ನೀವಿಲ್ಲ ಅಂದರೆ ಈ ಕಾರ್ಯಕ್ರಮ ಅಲ್ವಾ, ಯಾವುದೇ ಕಾರ್ಯಕ್ರಮ ಅಪೂರ್ಣವಾಗುತ್ತೆ. ಹಾಗಾಗಿ ನಿಮ್ಮ ಸಹಕಾರಕ್ಕೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ನಮಸ್ಕಾರ, ಶುಭರಾತ್ರಿ. ಫಸ್ಟ್ಲಿ ವಿ ವುಡ್ ಲೈಕ್ ಟು ಥ್ಯಾಂಕ್ SRS ಮಠ್ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಅನುಷಲಾ ಕರ್ಣ ಅವರು ಬೆಳಗ್ಗೆ ಬಂದು ಈ ಒಂದು ಇಡೀ ಈವೆಂಟ್ನ ಇಲ್ಲಿವರೆಗೂ ನಮ್ಗೆಲ್ರಿಗೂ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇವತ್ತಿನ ಈ ಈವೆಂಟಿಗೆ ನಮಗೆ ಸಪೋರ್ಟ್ ಮಾಡೋದಂಥ ಬಹಳಷ್ಟು ಜನಗಳಿದ್ದಾರೆ. ಅವರ ಹೆಸರುಗಳು ನಾವು ಪ್ರಾಬಬ್ಲಿ ಇಡೀ ಈವೆಂಟಲ್ಲಿ ಹೇಳೋಕ್ಕಾಗಲಿಲ್ಲ, ಬಟ್ ವಿ ವುಡ್ ಲೈಕ್ ಟು ಥ್ಯಾಂಕ್ ದೆಮ್. ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ QPL ಮಹೇಶ್ ಗೌಡರು, MSIL K ರವಿಕುಮಾರ್ ಅವರು, ಗಂಧದ ಗುಡಿ ಈವೆಂಟ್ಸ್ ನಮ್ಮ ಇವತ್ತಿನ ಡೆಕೋರೇಷನ್ ಮಾಡಿರೋದು ಲೋಕೇಶ್ ಅವರು, ವನಿತಾ ಅವರು, ಏಸ್ ಕಮ್ಯುನಿಕೇಷನಿಂದ ರಮೇಶ್ ಅವರು, AU ಮೂವೀಸಿಂದ ಸಂತೋಷ್ ಅವರು, ಗ್ರೀನ್ ಲೈನ್ ಟ್ರಾವೆಲ್ಸಿಂದ ಸಚಿನ್ ಅವರು. ಇಲ್ಲಿವರೆಗೂ 8 ತಿಂಗಳಲ್ಲಿ ನಾವು ಶೂಟ್ ಮಾಡಿದಾಗ ಪ್ರತಿ ಸತಿ ನಮಗೆ ಟ್ರಾವೆಲಲ್ಲಿ ಯಾವುದೇ ಥರ ಇಶ್ಯೂಸ್ ಆಗದಿರಂಗೆ ನೋಡ್ಕೊಂಡಿರೋದು ಗ್ರೀನ್ ಲೈನ್ ಟ್ರಾವೆಲ್ಸ್. ಸೊ ಅವರಿಗೆ ಧನ್ಯವಾದಗಳು. ಡ್ರೀಮ್ ಈವೆಂಟ್ಸ್ K ನಾರಾಯಣ ಅವರು, ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಸಕ್ಸಸ್ಫುಲ್ಲಾಗಿ ನಡೆಯೋದಕ್ಕೆ ಅವರೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರ ಇಡೀ ತಂಡಕ್ಕೆ ಸುರಭಿ ಫಿಲಮ್ಸಿನ ನರಸಿಂಹ ಅವರು, ಹಾಗೆ ನಂದಿನಿ ವಿಚ್ ಇಸ್ KMF, ಗಣೇಶ್ ಎಂಟರ್ಪ್ರೈಸಸ್ ಗಿರೀಶ್ ಅವರು ಮತ್ತು ಚೈತ್ರ ಅವರು. ಥ್ಯಾಂಕ್ ಯು ಸೋ ಮಚ್.